ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ ರಿಲೇಟೆಡ್ಡು ಟೈಪ್ಸ್ ಆಫ್ ಆಪರೇಷನಲ್ ಆಂಪ್ಲಿಫೈಯರ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಆಪರೇಷನಲ್ ಆಂಪ್ಲಿಫೈಯರ್ಸ್ನಲ್ಲಿ ನಾನು ಇನ್ವರ್ಟಿಂಗ್ ಆಂಪ್ಲಿಫೈಯರ್, ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್, ಸಮ್ಮಿಂಗ್ ಆಂಪ್ಲಿಫೈಯರ್ ಆರ್ ಆ್ಯಡರ್ ಆಂಪ್ಲಿಫೈಯರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋ ಕಂಟಿನ್ಯೂಯೇಷನ್ ಆಫ್ ದ್ಯಾಟ್ ವಿಡಿಯೋ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಆ ವಿಡಿಯೋನ ಫಸ್ಟ್ ನೋಡಿದ್ರೆ ನಿಮಗೆ ಈ ವಿಡಿಯೋ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಸೊ ದಿಸ್ ವಿಲ್ ಬಿ ದ ಥರ್ಡ್ ವಿಡಿಯೋ ರಿಲೇಟೆಡ್ ಟು ಆಪರೇಷನಲ್ ಆಂಪ್ಲಿಫೈಯರ್. ಸೊ ಇದಕ್ಕಿಂತ ಬಿಫೋರು ಬೇಸಿಕ್ಸ್ ಆಫ್ ಆಪರೇಷನಲ್ ಆಂಪ್ಲಿಫೈಯರ್ ಮಾಡಿದ್ದೀನಿ. ಸೊ ಆ ವಿಡಿಯೋ, ಆಮೇಲೆ ಟೈಪ್ಸ್ ಆಫ್ ಆಪರೇಷನಲ್ ಆಂಪ್ಲಿಫೈಯರ್ಸ್ನಲ್ಲಿ ಇನ್ವರ್ಟಿಂಗ್ ಆಂಪ್ಲಿಫೈಯರ್, ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆ್ಯಂಡ್ ಸಮ್ಮಿಂಗ್ ಆಂಪ್ಲಿಫೈಯರ್, ಈ ಮೂರು ಆಂಪ್ಲಿಫೈಯರ್ಸ್ ರಿಲೇಟೆಡ್ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇದು ಆಪರೇಷನಲ್ ಆಂಪ್ಲಿಫೈಯರ್ ಮೇಲೆ ಥರ್ಡ್ ವಿಡಿಯೋ. ಸೊ ದಿಸ್ ಇಸ್ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಆಪರೇಷನಲ್ ಆಂಪ್ಲಿಫೈಯರ್ನಲ್ಲಿ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್, ದಟ್ ಈಸ್ ಸಬ್ಟ್ರಾಕ್ಷನ್, ಇಂಟಿಗ್ರೇಟರ್ ಆ್ಯಂಡ್ ಡಿಫ್ರೆನ್ಷಿಯೇಟರ್. ಸೊ ಈ ಮೂರು ಟಾಪಿಕ್ ರಿಲೇಟೆಡ್ಡು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಈ ವಿಡಿಯೋ ನೋಡ್ತಾನೆ ನೋಟ್ಸ್ ಕೂಡ ಪ್ರಿಪೇರ್ ಮಾಡಿಕೊಂಡ್ರೆ ನಿಮಗೆ ಆಪರೇಷನಲ್ ಆಂಪ್ಲಿಫೈಯರ್ ರಿಲೇಟೆಡ್ ವೆರಿ ಗುಡ್ ನೋಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಐ ಆಮ್ ಶ್ಯೂರ್ ನೀವು ಆಪರೇಷನಲ್ ಆಂಪ್ಲಿಫೈಯರ್ಸ್ ರಿಲೇಟೆಡ್ಡು ಪ್ರೀವಿಯಸ್ ಟು ವೀಡಿಯೋಸ್ ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ನೋಡಿ ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಿ ಅಂದರೆ ಆಪರೇಷನಲ್ ಆಂಪ್ಲಿಫೈಯರ್ಸ್ ಟಾಪಿಕ್ನಲ್ಲಿ ಪರ್ಫೆಕ್ಟಾಗಿ ಆಗ್ತೀರಾ ಅಂತ ಹೇಳ್ತೀನಿ. ಆ್ಯಂಡ್ ಇದರ ರಿಲೇಟೆಡ್ ಯಾವುದೇ ಕ್ವೆಶನ್ಸ್ ಬಂದ್ರೂ ನೀವು ಸಾಲ್ವ್ ಮಾಡೋದಕ್ಕೆ ಕೆಪೇಬಲ್ ಆಗ್ತೀರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೆಸೆಟ್ PYQs ರಿಲೇಟೆಡ್ ಡಿಸ್ಕಸ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಸೊ ಇದರಲ್ಲಿ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ರಿಲೇಟೆಡ್ ಮಾಡ್ತಾ ಇದ್ದೀನಿ. ಸೊ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್, ಸೊ ಸಮ್ಮಿಂಗ್ ಆಂಪ್ಲಿಫೈಯರ್ ಅಂದ್ರೇನು, 2 or more voltages when you are applying to the input, that all are added. Now ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಅಂದರೆ ಸಬ್ಟ್ರಾಕ್ಟರ್ ಅಂತ ಹೇಳಿದೆ. ಸೊ ಸಬ್ಟ್ರಾಕ್ಟರ್ ಅಂದರೆ ಇಲ್ಲಿ ಏನು ಮಾಡುತ್ತೆ, ಸಬ್ಟ್ರಾಕ್ಷನ್ ಮಾಡುತ್ತೆ. ಸೊ ಸಬ್ಟ್ರಾಕ್ಷನ್ ಅಂದರೆ ಹೆಂಗೆ, ಹಿಯರ್ ದ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಆಂಪ್ಲಿಫೈಸ್ ದ ವೋಲ್ಟೇಜ್ ಡಿಫ್ರೆನ್ಸ್ ಪ್ರೆಸೆಂಟ್ ಆನ್ ಇಟ್ಸ್ ಇನ್ವರ್ಟಿಂಗ್ ಆ್ಯಂಡ್ ನಾನ್ ಇನ್ವರ್ಟಿಂಗ್ ಇನ್ಪುಟ್ಸ್. ಅಂದರೆ ಇಲ್ಲಿ ನಾವು ಇನ್ವರ್ಟಿಂಗ್, ನಾನ್ ಇನ್ವರ್ಟಿಂಗ್ ಎರಡಕ್ಕೂ ಇನ್ಪುಟ್ ಸಿಗ್ನಲ್ ಅಪ್ಲೈ ಮಾಡ್ತೀವಿ. ಎರಡಕ್ಕೂ ಇನ್ಪುಟ್ ಸಿಗ್ನಲ್ ಅಪ್ಲೈ ಮಾಡಿದಾಗ ನಮಗೆ ಔಟ್ಪುಟ್ ಏನು ಬರುತ್ತೆ, ಈ ಎರಡರದ್ದು ಇನ್ಪುಟ್ ಸಿಗ್ನಲ್ಸ್ದು ಡಿಫ್ರೆನ್ಸ್ ಆಗಿ ನಮಗೆ ಔಟ್ಪುಟ್ ಬರುತ್ತೆ. ಸೊ ವೋಲ್ಟೇಜ್ ಸಬ್ಟ್ರಾಕ್ಟರ್ ಸರ್ಕ್ಯೂಟ್. ಸೊ ವೋಲ್ಟೇಜ್ ಸಬ್ಟ್ರಾಕ್ಟರ್ ಸರ್ಕ್ಯೂಟ್ ಅಂದರೆ ಈ ಆಪ್ ಆ್ಯಂಪ್ ಏನು ಕೆಲಸ ಮಾಡುತ್ತೆ ಅಂದರೆ, ಎರಡು ಇನ್ಪುಟ್ ವೋಲ್ಟೇಜಸ್ನ ಅಪ್ಲೈ ಮಾಡಿದಾಗ ಆ ಎರಡು ಇನ್ಪುಟ್ ವೋಲ್ಟೇಜ್ದು ಡಿಫ್ರೆನ್ಸು ನಮಗೆ ಔಟ್ಪುಟ್ ವೋಲ್ಟೇಜಲ್ಲಿ ಬರುತ್ತೆ. ಸೊ ಅದಕ್ಕೆ ಇದನ್ನು ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಅಂತ ಕರಿತೀವಿ ಅಥವಾ ಸಬ್ಟ್ರಾಕ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ the differential amplifier is a voltage subtractor circuit which produces an output voltage proportional to the voltage difference of two input signals applied to the inputs of inverting and non-inverting terminals of an operational amplifier. So ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗ ಇಲ್ಲಿ ವೋಲ್ಟೇಜಸ್ನ ನಾವು ಇನ್ವರ್ಟಿಂಗ್ ಟರ್ಮಿನಲ್ಗೂ ಹಾಕ್ತೀವಿ, ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೂ ಹಾಕ್ತೀವಿ. ಇನ್ವರ್ಟಿಂಗ್ ಟರ್ಮಿನಲ್ ಅಂದರೆ ನೆಗೆಟಿವ್ ಟರ್ಮಿನಲ್, ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂದರೆ ಪಾಸಿಟಿವ್ ಟರ್ಮಿನಲ್. ಸೊ ಎರಡೂ ಟರ್ಮಿನಲ್ಗೂ ಹಾಕೋ ವೋಲ್ಟೇಜ್ ಸಿಗ್ನಲ್ಸ್ನ ವೋಲ್ಟೇಜ್ ಡಿಫ್ರೆನ್ಸ್ ಮಾಡಿಬಿಟ್ಟು ನಮಗೆ ಔಟ್ಪುಟ್ ಕೊಡೋದು ಈ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ದು ಕೆಲಸ. ಓಕೆ, ದೆನ್ ನೆಕ್ಸ್ಟ್ ಒನ್, ಈ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ನೋಡೋದಾದರೆ ಇಲ್ಲಿ ಡಿಫ್ರೆನ್ಷಿಯಲ್ ಆಪರೇಷನಲ್ ಆಂಪ್ಲಿಫೈಯರ್ನಲ್ಲಿ ಆಪ್ ಆ್ಯಂಪ್ ವಿಲ್ ಕನ್ಸಿಡರ್, ಈ ಆಪ್ ಆ್ಯಂಪ್ಗೆ ಒಂದು ನೆಗೆಟಿವ್ ಟರ್ಮಿನಲ್ ದಟ್ ಈಸ್ inverting terminal and the other one is positive terminal that is non-inverting terminal. ಸೊ ಇದಕ್ಕೆ ಈ ಸರ್ಕ್ಯೂಟ್ ಡಯಾಗ್ರಾಮ್ ನೆನ್ಪಿಟ್ಕೋಬೇಕಿಂಗೆ, ಇನ್ವರ್ಟಿಂಗ್ ಟರ್ಮಿನಲ್ದು ಏನು ಸರ್ಕ್ಯೂಟ್ ಇರುತ್ತೆ ಸೇಮ್ ಅದೇ ಒಂದು ರೆಸಿಸ್ಟರು, ಅದಕ್ಕೆ ಒಂದು ಫೀಡ್ಬ್ಯಾಕ್ ರೆಸಿಸ್ಟರ್ಸ್ ಕನೆಕ್ಟ್ ಮಾಡ್ತೀರಿ ಔಟ್ಪುಟ್ಟಿಂದ. ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಇನ್ಪುಟ್ ಸಿಗ್ನಲ್ ಯು ಆರ್ ಅಪ್ಲೈಯಿಂಗ್ ಆ್ಯಂಡ್ ಹಿಯರ್ ರೆಸಿಸ್ಟರ್ R2 ಇರುತ್ತೆ, ಇಲ್ಲಿ R3 ಇರುತ್ತೆ, ಇದನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಇದು ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಫಾರ್ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್. ಸೊ ಇಲ್ಲಿ ನಮಗೆ ಇನ್ವರ್ಟಿಂಗ್ ಆಂಪ್ಲಿಫೈಯರ್ದು ಔಟ್ಪುಟ್ ಹೆಂಗೆ ಬರೆದಿದ್ವಿ, V0 is equals to -RF divided by R1 into Vin.
ಆ್ಯಂಡ್ ಫಾರ್ ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಔಟ್ಪುಟ್ ಏನು ಬರ್ತಿದ್ದೀವಿ ವಿ ನಾಟ್ ಇಸ್ ಈಕ್ವಲ್ಸ್ ಟು 1 + RF/R1 ಇಂಟು ವಿನ್ ಅಂತ ಬರ್ತಿದ್ದೀವಿ. ಸೊ ಇದು ಎರಡು ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾವು ಇಲ್ಲಿ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ಸೊ ಇದರಲ್ಲಿ ನೋಡೋದಾದರೆ ಈ ಪಾಯಿಂಟ್ಗೆ ವಿ ಎ ಅಂತ ಕರಿತೀವಿ ಆ್ಯಂಡ್ ಈ ಪಾಯಿಂಟ್ಗೆ ವಿ ಬಿ ಅಂತ ಕರಿತೀವಿ. ಸೊ ವಿ ಎ ಆ್ಯಂಡ್ ವಿ ಬಿ ಆರ್ ದ 2 ಪಾಯಿಂಟ್ಸ್. ವಿ ಎ ಇಸ್ ದ ಪಾಯಿಂಟ್ ದಟ್ ಇಸ್ inverting amplifier the voltage potential and V2 is the inverting non-inverting voltage potential point. So illi VA point I1 current is entering through this inverting amplifier. So adakke I1 na navenanta baribodu difference of these two voltages, that is V1 minus VA divided by R1 anta bariತೀವಿ. Similarly I2 nenanta baribodu, I2 can be written as V2 minus VB divided by R2 plus R2 ಅಂತ ಬರೀತೀರಿ. ನಾವು IF ಹೆಂಗೆ ಬರೀತೀರಿ? IF is equals to ಇಲ್ಲಿ ಇರೋದೇನು VA and Vout. So VA minus Vout divided by RF ಅಂತ ಬರೀತೀರಿ. ಸೊ ನಮಗೆ I1 ಬಂತು, I2 ಬಂತು, IF ಬಂತು. ಸೊ ಇದು ಮೂರನ್ನು ಯಾಕೆ ತೊಗೊತಾ ಇದ್ದೀನಿ ಅಂತಂದರೆ ನಾವಿಲ್ಲಿ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಈ I1 I2 ಆ್ಯಂಡ್ IFನ ತೊಗೊಂಡಿದ್ದೀವಿ. ಸೊ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಯೂಸ್ ಮಾಡಿದಾಗ ನಮಗೇನು ಬರುತ್ತೆ? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ನಲ್ಲಿ ಯೂಸ್ ಮಾಡಿದಾಗ ಸೊ ಅಟ್ ಪಾಯಿಂಟ್ ವಿ ಬಿನಲ್ಲಿ ನಾವು ತೊಗೊಳೋದಾದರೆ ವಿ ಬಿ ಡಿವೈಡೆಡ್ ಬೈ R3 ಅಂತ ಬರಿತೀವಿ. ಕರೆಂಟ್ ವಿ ಬಿ ಡಿವೈಡೆಡ್ ಬೈ R3 ಇಸ್ ಈಕ್ವಲ್ಸ್ ಟು V2 divided by R2 plus R3 ಅಂತ ಬರಿತೀವಿ. R2 plus R3. ಸೊ ನೀವಿಲ್ಲಿ ಇದನ್ನು ಸ್ಟ್ರೇಟಾಗಿ ನೋಡಿದ್ರೆ ದಿಸ್ R2 ಆ್ಯಂಡ್ R3. ಸೊ ದೀಸ್ ಆರ್ ಸೀರೀಸ್ ಕನೆಕ್ಷನ್ ಅಂತ ನನಗೆ ಕಾಣಿಸುತ್ತೆ. ಸೊ ಹಾಗಾಗಿ R2 plus R3 ಅಂತ ತೊಗೊತೀವಿ. ಸೊ ವಿ ಬಿ ಡಿವೈಡೆಡ್ ಬೈ R3 ಇಸ್ ಈಕ್ವಲ್ಸ್ ಟು V2 ಡಿವೈಡೆಡ್ ಬೈ R2 plus R3. ಸೊ ಇದನ್ನು ರೀರೈಟ್, ಇಫ್ ಯು ರೀರೈಟ್ ದಿಸ್, ಹೌ ಟು ರೀರೈಟ್ ದಿಸ್? ವಿ ಬಿ ಏನು ಬರುತ್ತೆ ನಮಗೆ? ವಿ ಬಿ ಇಸ್ ಈಕ್ವಲ್ಸ್ ಟು R3 ಡಿವೈಡೆಡ್ ಬೈ R2 plus R3 ಇಂಟು V2 ಅಂತ ಬರಿತೀವಿ. ಸೊ ಇದು ನಮಗೆ ಏನು ವಿ ಬಿ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ನಮಗೆ ಬರುತ್ತೆ. ಸೊ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಎ ಇಸ್ ವಿ ಎ ಆ್ಯಂಡ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಇಸ್ ವಿ ಬಿ ಅಂತ ತೊಗೊತೀವಿ. ಸೊ ಈಗ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಎ ಆ್ಯಂಡ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಈ ಎರಡು ಪಾಯಿಂಟ್ಸ್ನ ತೊಗೊಂಡ್ಬಿಟ್ಟು ನಾವು ಟೋಟಲ್ ಪೊಟೆನ್ಷಿಯಲ್, ದಟ್ ಈಸ್ ಟೋಟಲ್ ಔಟ್ಪುಟ್ ಪೊಟೆನ್ಷಿಯಲ್ ವಿ ಔಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಇದರಲ್ಲಿ 2 ಕಂಡೀಷನ್ಸ್ ಕನ್ಸಿಡರ್ ಮಾಡ್ತೀವಿ. ಸೊ ಫಸ್ಟ್ ಕಂಡೀಷನ್ ಏನು ಅಂದರೆ V2 ಈಕ್ವಲ್ ಟು 0 ಅಂತ ತೊಗೊತೀವಿ. ಫಸ್ಟ್ ಕಂಡೀಷನಲ್ಲಿ V2 ಈಕ್ವಲ್ ಟು 0. ಸೊ ವಾಟ್ ಹ್ಯಾಪನ್ಸ್ ಇಫ್ V2 ಈಸ್ ಈಕ್ವಲ್ ಟು 0? ಸೊ V2 0 ಆದರೆ ಏನಾಗುತ್ತೆ? ಇದು ಕಂಪ್ಲೀಟಾಗಿ ನಮಗೇನಾಗುತ್ತೆ? 0 ಆಗ್ಬಿಡುತ್ತೆ. ಅಂದರೆ 0 ಅಂದರೆ ಇಟ್ ಈಸ್ ಕನೆಕ್ಟೆಡ್ ಟು ಗ್ರೌಂಡ್ ಅಂತ ಅರ್ಥ. ಸೊ ವೆನ್ ಯು ಆರ್ ಕನೆಕ್ಟಿಂಗ್ ದಿಸ್ ಟು ಗ್ರೌಂಡ್, ಔಟ್ಪುಟ್ನಲ್ಲಿ ಏನು ಬರುತ್ತೆ? ಓನ್ಲಿ ಬಿಕಾಸ್ ಆಫ್ V1. ಸೊ ಓನ್ಲಿ ಬಿಕಾಸ್ ಆಫ್ V1 ಬಂದಾಗ ದಿಸ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಆ್ಯಕ್ಟ್ಸ್ ಆ್ಯಸ್ ಇನ್ವರ್ಟಿಂಗ್ ಅಂತ ಹೇಳ್ತೀವಿ. ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಆ್ಯಕ್ಟ್ಸ್ ಆ್ಯಸ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್. ಸೊ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಆಗಿ ಆ್ಯಕ್ಟ್ ಆದರೆ ಔಟ್ಪುಟ್ ವೋಲ್ಟೇಜ್ ಏನು ಬರುತ್ತೆ? ದ್ಯಾಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಇನ್ಪುಟ್ ಅಟ್ ಎ. ಸೊ ಇವಾಗ ನಾವು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ದು ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಹೆಂಗೆ ಬರೀತೀರಿ? ಮೈನಸ್ RF ಡಿವೈಡೆಡ್ ಬೈ R1 ಇಂಟು V1 ಅಂತ ಬರೀತೀರಿ. ಸೊ ಇದು ಔಟ್ಪುಟ್ ಅಟ್ ಎ ಅಂತ ಬರಿತೀವಿ. ಈಗ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಏನಂತ ತಗೊಳ್ಳೋಣ? ಇದರಲ್ಲಿ ನೆಕ್ಸ್ಟ್ ಪಾರ್ಟ್ನಲ್ಲಿ ಏನು, ಸಪೋಸ್ ಇಫ್ V1 ಈಕ್ವಲ್ ಟು 0 ಅಂತ ಆದರೆ, V1 ಈಕ್ವಲ್ ಟು 0 ಆದರೆ ಅವಾಗೇನಾಗುತ್ತೆ? ದಿಸ್ ಆಪ್ ಆ್ಯಂಪ್ ಬಿಹೇವ್ಸ್ ಲೈಕ್ ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತ ಹೇಳ್ತೀವಿ. ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಯಾಕಾಗುತ್ತೆ? ಬಿಕಾಸ್ ಯು ಆರ್ ನಾಟ್ ಸಪ್ಲೈಯಿಂಗ್ ಎನಿ ವೋಲ್ಟೇಜ್ ಫಾರ್ ದ ಇನ್ವರ್ಟಿಂಗ್ ಟರ್ಮಿನಲ್. ಸೊ ಯು ಆರ್ ನಾಟ್ ಸಪ್ಲೈಯಿಂಗ್ ಎನಿ ವೋಲ್ಟೇಜ್ ಟು ದ ಇನ್ವರ್ಟಿಂಗ್ ಟರ್ಮಿನಲ್. ಔಟ್ಪುಟ್ಗೆ ಬರೋ ವೋಲ್ಟೇಜ್ ಏನಿರುತ್ತೆ? ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ವೋಲ್ಟೇಜ್ ದಟ್ ಈಸ್ ಅಪ್ಲೈಡ್ ಅಟ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್. ಇನ್ವರ್ಟಿಂಗ್ ಟರ್ಮಿನಲ್ 0 ಆಗುತ್ತೆ. ಸೊ ಆವಾಗ ನಮಗೆ ಇಲ್ಲಿ ಔಟ್ಪುಟ್ ವಿ ಔಟ್
ವಿಲ್ ಬಿ ಓನ್ಲಿ ಬಿಕಾಸ್ ಆಫ್ ವೋಲ್ಟೇಜ್ ಅಟ್ ಪಿ. ಸೊ ಇದನ್ನು ಏನಂತ ಬರೀತೀರಿ, ದಿಸ್ ಇಸ್ ವಿ ಬಿ, ದಟ್ ಈಸ್ ವಿ ಬಿ ಇಂಟು 1 ಪ್ಲಸ್ ಆರ್ ಎಫ್ ಬೈ R1, 1 ಪ್ಲಸ್ ಆರ್ ಎಫ್ ಬೈ R1. ಈ ಫಾರ್ಮುಲಾನ ನಾನು ಏನು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಮಾಡಬೇಕಾದಾಗ ಹೇಳಿದ್ದೀನಿ. ನಾನ್ ಇನ್ವರ್ಟಿಂಗ್ ಟರ್ಮಿನಲ್ದು ವೋಲ್ಟೇಜ್ ವಿಔಟ್ ಏನು ಬರಿಬೇಕು ಅಂತಂದರೆ ಈ ಫಾರ್ಮುಲಾ ಇಲ್ಲಿ ಇದೆ. ಸೊ ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಇದೇ ಫಾರ್ಮುಲಾನ ನಾನು ಇಲ್ಲಿ ಬರಿತಾ ಇದ್ದೀನಿ. ಈಗ ವಿ ಬಿ ಏನು ಅಂತ ನಾನು ಆಲ್ರೆಡಿ ಪ್ರೀವಿಯಸ್ಸಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ವಾಟ್ ಈಸ್ ವಿ ಬಿ? ವಿ ಗಾಟ್ R3 divided by R2 plus R3 into V1, V2 into 1 plus RF by R1. ಸೊ ಇವಾಗ ನಮಗೆ ಎರಡು ವೋಲ್ಟೇಜಸ್ ಬಂತು. ಒಂದು ವಿ ಔಟ್ ಡ್ಯೂ ಟು ಎ, ದಟ್ ಈಸ್ ವೆನ್ V2 is 0, ಇನ್ನೊಂದು ವಿ ಔಟ್ ಡ್ಯೂ ಟು ಬಿ, ದಟ್ ಈಸ್ ವೆನ್ V1 is 0. ಸೊ ಈ ಎರಡೂ ವೋಲ್ಟೇಜಸ್ನ ಆ್ಯಡ್ ಮಾಡಿದಾಗ ನಮಗೆ ಏನು ಬರುತ್ತೆ, ಟೋಟಲ್ ಔಟ್ಪುಟ್ ಬರುತ್ತೆ. ಸೊ ಆ ಟೋಟಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಟೋಟಲ್ ಔಟ್ಪುಟ್ ದಟ್ ಈಸ್ ಗಿವನ್ ಬೈ, ಇದರಲ್ಲಿ ಇನ್ನೊಂದು ಸರ್ತಿ ಹೇಳ್ಬಿಡ್ತೀನಿ. ಇನ್ವರ್ಟಿಂಗ್ ಆ್ಯಂಪ್ಲಿಫೈರ್ದು ವೋಲ್ಟೇಜ್ಗೇನಲ್ಲ, ಔಟ್ಪುಟ್ ವೋಲ್ಟೇಜ್ ಈ ರೀತಿ ಬರಿತೀವಿ. ನಾನ್ ಇನ್ವರ್ಟಿಂಗ್ದು ಈ ರೀತಿ ಬರಿತೀವಿ. ಆ್ಯಂಡ್ ಓಮ್ಸ್ ಲಾನಲ್ಲಿ ನಾವು I1, I2, IF ಬರಿತೀವಿ. ಅಟ್ ಸಮ್ಮಿಂಗ್ ಪಾಯಿಂಟ್ ವಿ ಎ ಇಸ್ ಈಕ್ವಲ್ಸ್ ಟು ವಿ ಬಿ ಅಂತ ತೊಗೊತೀವಿ. ಆ್ಯಂಡ್ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ವಿ ಬಿ ಇಸ್ ಈಕ್ವಲ್ಸ್ ಟು R3 ಬೈ R2 ಪ್ಲಸ್ R3 ಇಂಟು V2 ಅಂತ ಬರಿತೀವಿ. ಎಲ್ಲ ಪಾಯಿಂಟ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಏನು ಬರಿತೀವಿ, V2 ಈಕ್ವಲ್ ಟು 0 ಆದರೆ ಸರ್ಕ್ಯೂಟ್ ಆ್ಯಕ್ಟ್ಸ್ ಆಸ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್, ಆ್ಯಂಡ್ ದಟ್ ಈಸ್ ಗಿವನ್ ಬೈ minus V1 into RF by R1. And if V1 is 0, the circuit acts as non-inverting amplifier, and the output voltage is given as R3 divided by R2 plus R3 into V2 into 1 plus RF into R1 ಅಂತ ಬರೀತೀವಿ. ನಾವು ಟೋಟಲ್ ಔಟ್ಪುಟ್ ಬರೀಬೇಕಾದ್ರೆ ವಿ ಔಟ್ ಇಸ್ ಈಕ್ವಲ್ಸ್ ಟು ವಿ ಔಟ್ಪುಟ್ ಡ್ಯೂ ಟು ಎ ಆ್ಯಂಡ್ ಔಟ್ಪುಟ್ ಡ್ಯೂ ಟು ಬಿ, ಎರಡನ್ನೂ ಆ್ಯಡ್ ಮಾಡಿ ನಮಗೆ ಟೋಟಲ್ ಔಟ್ಪುಟ್ ಬರುತ್ತೆ. ಸೊ ಟೋಟಲ್ ಔಟ್ಪುಟ್ ಏನು ಬರುತ್ತೆ, ದಟ್ ಈಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ಸ್ ಟು ಇದಿಷ್ಟು ಏನು ಬರುತ್ತೆ, ದಟ್ ಈಸ್ ವಿ ಔಟ್ ಡ್ಯೂ ಟು ಎ ಮೈನಸ್ V1 ಇಂಟು RF ಬೈ R1. ಆ್ಯಂಡ್ ಇದಿಷ್ಟು ಏನು ಬರುತ್ತೆ, ದಟ್ ಈಸ್ ಡ್ಯೂ ಟು ವಿ ಔಟ್ ಡ್ಯೂ ಟು ಬಿ. ಸೊ ದಟ್ ಈಸ್ V2 ಇಂಟು R2 R3 ಬೈ R2 ಪ್ಲಸ್ R3 ಇಂಟು 1 ಪ್ಲಸ್ RF ಬೈ R1. ಸೊ ಇದು ಫಾರ್ಮುಲಾ ಟು ಫೈಂಡ್ ಔಟ್ಪುಟ್ ವೋಲ್ಟೇಜ್ ಫಾರ್ ಅ ಡಿಫರೆನ್ಷಿಯಲ್ ಆ್ಯಂಪ್ಲಿಫೈಯರ್. ಡಿಫರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸಬ್ಟ್ರಾಕ್ಟರ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಡಿಫರೆನ್ಷಿಯಲ್ ಆ್ಯಂಪ್ಲಿಫೈಯರ್. ಸೊ ಇದರ ರಿಲೇಟೆಡ್ ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ, ಅಪ್ಲಿಕೇಶನ್ಸ್ ಆಫ್ ಡಿಫರೆನ್ಷಿಯಲ್ ಆ್ಯಂಪ್ಲಿಫೈಯರ್, ದಿಸ್ ಇಸ್ ಯೂಸ್ಡ್ ಆಸ್ ಸಬ್ಟ್ರಾಕ್ಟರ್, ಕಂಪ್ಯಾರೇಟರ್, ಲೈಟ್ ಆ್ಯಕ್ಟಿವೇಟೆಡ್ ಸ್ವಿಚ್, ಈ ಮೂರದರಲ್ಲಿ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ರಿಲೇಟೆಡ್ ಒಂದು ಪ್ರಾಬ್ಲಮ್ ಹೇಳ್ತೀನಿ. ಸೊ ಈ ಪ್ರಾಬ್ಲಮ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. So here find the output V0 of the ideal op-amp circuit shown in the figure given below. ಸೊ ಇದರಲ್ಲಿ ಈ ಫಿಗರ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಏನು RF ಇದೆ, RF ಇಸ್ ದಟ್ ಇಸ್ 5 ಕಿಲೋ ಓಮ್ಸ್ ಇದೆ, R1 ಕೊಟ್ಟಿದ್ದಾರೆ 1 ಕಿಲೋ ಓಮ್ಸ್, R2 ಕೊಟ್ಟಿದ್ದಾರೆ 1 ಕಿಲೋ ಓಮ್ಸ್, R3 ಕೊಟ್ಟಿದ್ದಾರೆ 1 ಕಿಲೋ ಓಮ್ಸ್, V1 ಕೊಟ್ಟಿದ್ದಾರೆ 2 ಓಮ್ಸ್, V2 ಕೊಟ್ಟಿದ್ದಾರೆ 1 ಓಮ್. ಇದು ಎಲ್ಲದನ್ನು ಯೂಸ್ ಮಾಡಿಬಿಟ್ಟು ನೀವು ಏನು ಮಾಡಬೇಕು, ವಿ ಔಟ್ ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ವಿ ಔಟ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ಟು ಫೈಂಡ್ ದ್ಯಾಟ್? ವಿ ಔಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಆಲ್ರೆಡಿ ನಾನು ಪ್ರೀವಿಯಸ್ ಆಗಿ ಸ್ಲೈಡ್ನಲ್ಲಿ ಹೇಳಿದಾಗೆ, ಫಾರ್ ಡಿಫರೆನ್ಷಿಯಲ್ ಆ್ಯಂಪ್ಲಿಫೈಯರ್ ವಿ ಔಟ್ ಇಸ್ ಗಿವನ್ ಆ್ಯಸ್, ಫಾರ್ಮುಲಾನ ನಾನು ಇನ್ನೊಂದು ಸಲ ಬರಿತೀನಿ ಇಲ್ಲಿ, ವಿ ಔಟ್ ಇಸ್ ಗಿವನ್ ಆ್ಯಸ್ ಮೈನಸ್ V1 ಇಂಟು RF ಬೈ R1 ಪ್ಲಸ್ V2 ಇಂಟು R3 ಡಿವೈಡೆಡ್ ಬೈ R2 ಪ್ಲಸ್ R3 ಇಂಟು 1 ಪ್ಲಸ್ RF ಬೈ R1. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಡಿಫ್ರೆನ್ಷಿಯೇಟರ್ಗೆ. ಸೊ ಈ ಫಾರ್ಮುಲಾದಲ್ಲಿ V1 ಕೊಟ್ಟಿದ್ದಾರೆ,
V2 ಕೊಟ್ಟಿದ್ದಾರೆ, R1 ಕೊಟ್ಟಿದ್ದಾರೆ, R2 ಕೊಟ್ಟಿದ್ದಾರೆ, R3 ಕೊಟ್ಟಿದ್ದಾರೆ, RF ಕೊಟ್ಟಿದ್ದಾರೆ. ಈ ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಔಟ್ಪುಟ್ ವೋಲ್ಟೇಜ್ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಏನು ಬರುತ್ತೆ ನೋಡೋಣ. ಔಟ್ಪುಟ್ ವೋಲ್ಟೇಜು ದಿಸ್ ಇಸ್ ಈಕ್ವಲ್ಸ್ ಟು ಮೈನಸ್ V1 ಅಂದರೆ 2 ಬರೀತೀರಿ, RF ದಟ್ ಈಸ್ 5 ಕಿಲೋ ಓಮ್ಸ್, 5 ಕಿಲೋ ಓಮ್ಸ್ ಡಿವೈಡೆಡ್ ಬೈ R1 1 ಕಿಲೋ ಓಮ್, ಇಲ್ಲಿ 1 ಕಿಲೋ ಓಮ್ ಇದೆ, ಪ್ಲಸ್ V2 ಎಷ್ಟಿದೆ 1 ವೋಲ್ಟ್, R3 ಎಷ್ಟಿದೆ 1 ಕಿಲೋ ಓಮ್ ಡಿವೈಡೆಡ್ ಬೈ R2 ಪ್ಲಸ್ R3, R2ನೂ 1 ಕಿಲೋ ಓಮು, R3 ಕೂಡ 1 ಕಿಲೋ ಓಮ್. ಸೊ 1 ಪ್ಲಸ್ 1 ಅಂದರೆ ಎಷ್ಟಾಗುತ್ತೆ 2 ಕಿಲೋ ಓಮ್ಸ್ ಇಂಟು 1 ಪ್ಲಸ್ RF ಎಷ್ಟಿದೆ 5 ಕಿಲೋ ಓಮ್ಸ್ ಆ್ಯಂಡ್ R1 ಎಷ್ಟಿದೆ 1 ಕಿಲೋ ಓಮ್. ಇದಿಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಈಗ ಕ್ಯಾನ್ಸಲೇಷನ್ ಮಾಡೋಣ. ಸೊ ಕ್ಯಾನ್ಸಲೇಷನ್ ಮಾಡಬೇಕಾದ್ರೆ ಕಿಲೋ ಓಮ್ಸ್ ಕ್ಯಾನ್ಸಲ್ ಆಗುತ್ತೆ ಎಲ್ಲದರಲ್ಲೂ. ಸೊ ರಿಮೈನಿಂಗ್ ಏನು ಬರುತ್ತೆ ನಮಗೆ ಮೈನಸ್ 2 5 10, ಇಲ್ಲಿ ಪ್ಲಸ್ 1/2 ಇಂಟು 1 ಪ್ಲಸ್ 5 ಏನಾಗುತ್ತೆ 6. ಸೊ ಈಗ 2 1s 2 3s. ಸೊ ನಮ್ಗೆ ಆನ್ಸರ್ ಏನು ಬರುತ್ತೆ ಮೈನಸ್ 10 ಪ್ಲಸ್ 3. ಸೊ ದಿಸ್ ಇಸ್ ಮೈನಸ್ 10 ಪ್ಲಸ್ 3 ಅಂದರೆ ಏನಾಗುತ್ತೆ ಮೈನಸ್ 7 ವೋಲ್ಟ್ಸ್. ಸೊ ದಿಸ್ ಇಸ್ ಆನ್ಸರ್. ಔಟ್ಪುಟ್ ವೋಲ್ಟೇಜ್ obtained is ಮೈನಸ್ 7 ವೋಲ್ಟ್ಸ್. ನೀವು ನಾನು ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ಫಾರ್ಮುಲಾಸ್ ಹೇಳಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಬೋದಿತ್ತು. ಆದರೆ ಡೈರೆಕ್ಟಾಗಿ ಫಾರ್ಮುಲಾಸ್ ಹೇಳೋದ್ರಿಂದ ನಿಮಗೆ ಆ ಫಾರ್ಮುಲಾಸ್ ಹೆಂಗೆ ಬಂತು ಅಂಥೇಳಿ ನೆನಪಿಡೋದು ಕಷ್ಟ ಆಗುತ್ತೆ ಅಂಥೇಳಿ ನಾನು ಆಪ್ರೇಷನಲ್ ಆ್ಯಂಪ್ಲಿಫೈಯರ್ಸ್ನ ಸ್ವಲ್ಪ ಡಿಟೇಲಾಗಿ ಮಾಡ್ತಾಯಿದ್ದೀನಿ. ಫಾರ್ಮುಲಾಸ್ನೆಲ್ಲ ಔಟ್ಪುಟ್ ವೋಲ್ಟೇಜ್ ಫಾರ್ಮುಲಾಸ್ನ ಡಿರೈವೇಷನ್ ಮಾಡ್ತಾಯಿದ್ದೀನಿ. ಸೊ ಫಾರ್ಮುಲಾಸ್ ಹೆಂಗೆ ಬಂತು ಅಂತ ಗೊತ್ತಾದರೆ ನೀವು ಆರಾಮಾಗಿ ಫಾರ್ಮುಲಾಸ್ನ ನೆನಪಿಟ್ಕೋಬೋದು. ಸೊ ನೀವು ಈ ಫಾರ್ಮುಲಾನ ನೆನಪಿಟ್ಕೊಂಡ್ರೆ ಆರಾಮಾಗಿ ನಿಮಗೆ ಜಾಸ್ತಿ ಕ್ಯಾಲ್ಕುಲೇಷನ್ ಏನಿಲ್ಲ, ಜಸ್ಟ್ ವಿತಿನ್ 10 ಇದ್ದಾವೆ ನಂಬರ್ಸ್ ಎಲ್ಲ, 1 2 5 1 ಅದೇ ವಿತಿನ್ 10 ನಂಬರ್ಸ್ ಬರುತ್ತೆ. ಸೊ ಆರಾಮಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು, ಏನು ಲೆಂತಿ ಕ್ಯಾಲ್ಕುಲೇಷನ್ ಏನಿರಲ್ಲ. ಸೊ ಇಲ್ಲಿ ಕಾನ್ಸೆಪ್ಟು ಇಂಪಾರ್ಟೆಂಟು. ನಿಮಗೆ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ಫಾರ್ಮುಲಾಸ್ನ ನೆನ್ಪಿಟ್ರಿ, ಫಾರ್ಮುಲಾ ಶೀಟ್ ಮಾಡ್ಕೊಳ್ರಿ. ಸೊ ಒಂದು ಕಡೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನೇನು ಫಾರ್ಮುಲಾಸ್ ಬರುತ್ತೆ ಆ ಎಲ್ಲ ಫಾರ್ಮುಲಾಸ್ನೂ ಒಂದು ಶೀಟ್ನಲ್ಲಿ ಮಾಡ್ಕೊಳ್ರಿ. ಸೊ ಡೈಲಿ ಆ ಫಾರ್ಮುಲಾ ಶೀಟ್ನ ಅಬ್ಸರ್ವ್ ಮಾಡ್ತಾ ಇದ್ದರೆ ಸೊ ಜಸ್ಟ್ ನೀವು ಒಂದು ಗ್ಲ್ಯಾನ್ಸ್ ಒಂದು 5 ಮಿನಿಟ್ಸ್ ಆಗದು ಫಾರ್ಮುಲಾ ಶೀಟ್ನ ಗ್ಲ್ಯಾನ್ಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಆ ಫಾರ್ಮುಲಾಸು ಡೈಲಿ ನೋಡಿ ನಿಮಗೆ ಆ ಫಾರ್ಮುಲಾಸ್ ನೆನಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಆ ಫಾರ್ಮುಲಾಸ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಪರ್ಫೆಕ್ಟ್ ಆಗ್ತೀರಿ. ಆ್ಯಂಡ್ ಡಿರೈವೇಷನ್ಸ್ ಕಲ್ತ್ಕೊಳೋದ್ರಿಂದ ಫಾರ್ಮುಲಾಸ್ ನೆನಪಿಡೋದಕ್ಕೂ ಈಸಿ ಆಗುತ್ತೆ. ಓಕೆ, ಇದು ಸಣ್ಣ ಟ್ರಿಕ್ಸು ಫಾಲೋ ಮಾಡೋದ್ರಿಂದ ನೀವು ಏನು ಎಕ್ಸಾಮ್ನಲ್ಲಿ ಯಾವುದೇ ಕನ್ಫ್ಯೂಷನ್ ಇರಲಾರ್ದೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಹೋಪ್ ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಓಕೆ, ಸೊ ಹಿಯರ್ ಐ ಹ್ಯಾವ್ ಸಾಲ್ವ್ಡ್. V0 is equals to minus V1 into RF by R1 plus V2 into R3 divided by R2 plus R3 into R1 plus RF by R1. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರೋದು ಇದರಲ್ಲಿ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಬರುತ್ತೆ ಆನ್ಸರು ಮೈನಸ್ 2/5 1 ಪ್ಲಸ್ n ಇಂಟು ಮಾಡಿದ್ರೆ ಸೊ ಇಲ್ಲಿ 2 1s 2 3s ಮಾಡ್ಕೊತೀರಿ. ಸೊ ಮೈನಸ್ 10 ಪ್ಲಸ್ 3. ಸೊ ಮೈನಸ್ 10 ಪ್ಲಸ್ 3 ಮಾಡಿದ್ರೆ minus 10 that is minus 7 volts. ಓಕೆ, ಸೊ ಇದು ಡಿಫ್ರೆನ್ಷಿಯಲ್ ಆ್ಯಂಪ್ಲಿಫೈಯರ್ ಆರ್ ಸಬ್ಟ್ರಾಕ್ಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ನಾನು ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಪಾಸ್ ಮಾಡಿಬಿಟ್ಟು ಈ ಪ್ರಾಬ್ಲಮ್ನ ಟ್ರೈ ಮಾಡಿ ನಿಮ್ಮ ಆನ್ಸರ್ ಏನಿದೆ ಅದನ್ನು ಕಮೆಂಟ್ ಮಾಡಿ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ದ ಔಟ್ಪುಟ್ ವೋಲ್ಟೇಜ್ ಆಫ್ ಎನ್ ಆಪ್ ಆ್ಯಂಪ್ ಸಬ್ಟ್ರಾಕ್ಟರ್ ಫಾರ್ RF is equals to 6 kilo ohms. RF value 6 kilo ohms. V1 is given, V2 is given, R1 is given, R2 is given, R3 is given. ಸೊ V ಔಟ್ಪುಟ್ ಏನು ಬರೀತೀರಿ, V ಔಟ್ ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟಿದೆ ಮೈನಸ್ V1 ಇಂಟು RF ಬೈ R1 ಪ್ಲಸ್ V2 ಇಂಟು R3 ಡಿವೈಡೆಡ್ ಬೈ R2 ಪ್ಲಸ್ R3 ಇಂಟು 1 ಪ್ಲಸ್ RF ಬೈ R1. ಈ ಫಾರ್ಮುಲಾ ಯೂಸ್ ಮಾಡ್ತೀರಿ.
ಸೊ ಇದರಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ನ R1 R2 R3 RF V1 V2 ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ವಿ ಔಟ್ ಏನು ಅನ್ನೋದು ಗೊತ್ತಾಗುತ್ತೆ. ಫಾರ್ಮುಲಾ ನೋಡಿದ ತಕ್ಷಣ ದೊಡ್ಡದಿದೆ ಅಂತ ಅನಿಸುತ್ತೆ, ಬಟ್ ನಾನು ಪ್ರೀವಿಯಸ್ ಆಗಿ ಹೇಳಿದಾಗೆ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಷ್ಟೇ ಇಟ್ಕೊಂಡ್ರೆ ವಿ ಔಟ್ ಎ ಬರುತ್ತೆ. ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಷ್ಟೇ ಇಟ್ಕೊಂಡ್ರೆ ವಿ ಔಟ್ ಅಟ್ ಬಿ ಬರುತ್ತೆ. ಎರಡೂ ಆ್ಯಡ್ ಮಾಡಿದ್ರೆ ಟೋಟಲ್ ಔಟ್ಪುಟ್ ಬರುತ್ತೆ. ಸೊ ಈ ಟ್ರಿಕ್ಲಿಂದ ಈ ಫಾರ್ಮುಲಾನ ನೆನ್ಪಿಟ್ಕೊತೀನಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಡಿಫ್ರೆನ್ಷಿಯಲ್ op amp or subtractor. Okay, moving on to the next type, that is integrator. So here integrator, basically integration is a mathematical process of finding the area under the curve. So integration ಮಾಡಬೇಕು ಅಂದರೆ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? To find the area under the curve. Or here the function of an integrator is to provide an output voltage with proportional to the integral of the input voltage. ಸೊ ನಾವು ಒಂದು ಇನ್ಪುಟ್ ವೋಲ್ಟೇಜ್ನ ಸಪ್ಲೈ ಮಾಡಿದಾಗ ಅದನ್ನು ಇಂಟಿಗ್ರೇಷನ್ ಮಾಡಿದಾಗ ನಮಗೇನು ಔಟ್ಪುಟ್ ಬರುತ್ತೆ ಆ ಔಟ್ಪುಟ್ಟು ನಮಗೆ ಈ ಇಂಟಿಗ್ರೇಟರ್ ಸರ್ಕ್ಯೂಟ್ನಲ್ಲಿ ಬರುತ್ತೆ. ಸೊ ಇಂಟಿಗ್ರೇಟರ್ ಆಪ್ ಆ್ಯಂಪ್ ಅಥವಾ ಇಂಟಿಗ್ರೇಟರ್ ಅಂತ ಕರಿತೀವಿ ಇಲ್ಲಿ. ಸೊ ಹಿಯರ್ ದ ಆಪ್ ಆ್ಯಂಪ್ ಇಂಟಿಗ್ರೇಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಇಂಟಿಗ್ರೇಷನ್ ಸರ್ಕ್ಯೂಟ್. ಇಟ್ ಪರ್ಫಾರ್ಮ್ಸ್ ದ ಮ್ಯಾಥಮೆಟಿಕಲ್ ಆಪರೇಷನ್ ಆಫ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. So here it is performing the mathematical operation, that is integration with respect to time. So integration with respect to time andre ಏನು? Output voltage is proportional to the input voltage integrated over the time ಅಂತ ಹೇಳ್ತೀವಿ. So output voltage is proportional to the input voltage which is integrated along with time ಅಂತ ಹೇಳ್ತೀವಿ, dt. ಸೊ ಈ ರೀತಿ ಬರುತ್ತೆ ನಮಗೆ. ಸೊ ಇದು ಏನು op amp integratorದು ಬೇಸಿಕ್. So far the input and feedback components have been resistors. ನಾವು ಪ್ರೀವಿಯಸ್ ಎಲ್ಲ op ampsನಲ್ಲಿ ನೋಡಿದ್ದೇನು, ಇಲ್ಲಿ ನೆಗೆಟಿವ್ ಟರ್ಮಿನಲ್, ಇಲ್ಲಿ ಪಾಸಿಟಿವ್ ಟರ್ಮಿನಲ್, ಇಲ್ಲಿ ರೆಸಿಸ್ಟರ್ ಇರ್ತಾಯಿತ್ತು, ಫೀಡ್ಬ್ಯಾಕ್ ಕೂಡ ರೆಸಿಸ್ಟರ್ ಇರ್ತಾಯಿತ್ತು, ಹೌದಾ? ಇನ್ವರ್ಟಿಂಗ್, ನಾನ್ ಇನ್ವರ್ಟಿಂಗ್, ಸಮ್ಮಿಂಗ್, ಡಿಫ್ರೆನ್ಷಿಯಲ್, ಅಲ್ಲಿ ಎಲ್ಲನೂ ಫೀಡ್ಬ್ಯಾಕ್ ರೆಸಿಸ್ಟರ್ ಏನಿರ್ತಾಯಿತ್ತು, ಫೀಡ್ಬ್ಯಾಕ್ ರೆಸಿಸ್ಟರ್ ಇರ್ತಾಯಿತ್ತು. ಬಟ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಬಂದಾಗ ಈ ಫೀಡ್ಬ್ಯಾಕು ನಮಗೇನು ಬರುತ್ತೆ? ದಿಸ್ ಇಸ್ ಕೆಪ್ಯಾಸಿಟರ್. ಇಲ್ಲಿ ಕೆಪ್ಯಾಸಿಟರ್ನ ಕನೆಕ್ಟ್ ಮಾಡ್ತೀವಿ. ಸೊ ಕೆಪ್ಯಾಸಿಟರ್ನ ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ನಮಗೆ ಒಂದು ಆರ್ ಸಿ ಸರ್ಕ್ಯೂಟ್ ಬರುತ್ತೆ. ಸೊ ಹಿಯರ್ ಇನ್ಪುಟ್ ಆ್ಯಂಡ್ ಫೀಡ್ಬ್ಯಾಕ್ ಕಾಂಪೊನೆಂಟ್ಸ್ ಹ್ಯಾವ್ ಬೀನ್ ರೆಸಿಸ್ಟರ್ಸ್. ಇಲ್ಲಿವರೆಗೂ ನಾವು ಮಾಡಿದ್ದು ರೆಸಿಸ್ಟರ್ಸ್ ಇರ್ತಾಯಿತ್ತು, ಬಟ್ ಹಿಯರ್ ಫೀಡ್ಬ್ಯಾಕ್ ಕಾಂಪೊನೆಂಟ್ ಏನಾಗುತ್ತೆ, ಕೆಪ್ಯಾಸಿಟರ್ ಆಗಿ ಚೇಂಜ್ ಆಗುತ್ತೆ. ಇಫ್ ದ ಫೀಡ್ಬ್ಯಾಕ್ ಕಾಂಪೊನೆಂಟ್ ಈಸ್ ಚೇಂಜ್ಡ್ ಆಸ್ ಕೆಪ್ಯಾಸಿಟರ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರೇಟರ್ ಅಂತ ಕರಿತೀವಿ. ಇಂಟಿಗ್ರೇಟರ್ ಆಪ್ ಆ್ಯಂಪ್ ಅಥವಾ ಇಂಟಿಗ್ರೇಟರ್. ಸೊ ಇಂಟಿಗ್ರೇಟರ್ನಲ್ಲಿ ನಮಗೆ ಕೆಪ್ಯಾಸಿಟರ್ ಈಸ್ ಟೇಕನ್ ಆಸ್ ದ ಫೀಡ್ಬ್ಯಾಕ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದ್ರ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ integrator, here you can observe op amp, negative terminal, positive terminal. Negative terminal ge input voltage is given, feedback is given with capacitor output, and positive terminal is grounded. Idu circuit diagram for op amp integrator. Illi ವಿ ಪಿ ಈಸ್ ಈಕ್ವಲ್ಸ್ ಟು 0 ಅಂತ ಬರ್ತಿದ್ದೀನಿ. ಸೊ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಮೇಲೆ ವಿ ಪಿನ ನಾವು 0 ಅಂತ ತೊಗೊತೀವಿ. ಸೊ ವಿ ಪಿನ 0 ಅಂತ ಯಾಕೆ ತೊಗೊತೀವಿ ಅಂದರೆ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇಸ್ ಗ್ರೌಂಡೆಡ್. ಸೊ ಪಾಸಿಟಿವ್ ಟರ್ಮಿನಲ್ ಇಸ್ ಗ್ರೌಂಡೆಡ್ ಅಂದರೆ ಏನು, ಇಲ್ಲಿ ಔಟ್ಪುಟ್ ಏನಿರುತ್ತೆ ದಿಸ್ ಇಸ್ 0 ಅಂತ ಹೇಳ್ತೀವಿ. ಸರಿ, ಇಲ್ಲಿ ಸಿಗ್ನಲ್ಲು 0 ಆಗುತ್ತೆ. ಇಲ್ಲಿ ಪೊಟೆನ್ಷಿಯಲ್ 0 ಆದರೆ ದ ಸೇಮ್ ಪೊಟೆನ್ಷಿಯಲ್ ಇಸ್ ಮೇಂಟೈನ್ಡ್ ಅಟ್ ದಿಸ್ ಪಾಯಿಂಟ್ ಆಲ್ಸೋ, ಪಿ ಪಾಯಿಂಟ್ ಆಲ್ಸೋ. ಸೊ ಅದಕ್ಕೆ ಎರಡೂದು ಸೇಮ್ ಪೊಟೆನ್ಷಿಯಲ್ ಬರೋದಕ್ಕೆ ನಾವು ವಿ ಪಿ ಈಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಅದನ್ನು ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಈ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ನಲ್ಲಿ ವಿ ಪಿ ಈಕ್ವಲ್ ಟು 0 ಆದಾಗ ಏನಾಗುತ್ತೆ, ವಿ ಪಿ 0 ಆದರೆ ಕರೆಂಟು ಈ ಪಾಯಿಂಟ್ ಪಿಗೆ ಬಂದಾಗ, ಈ ಪಾಯಿಂಟ್ ಪಿಗೆ ಬಂದಾಗ ಕರೆಂಟು ಐ ಒಳಗಡೆ ಬರುತ್ತೆ. ಸೊ ಆ ಪಾಯಿಂಟ್ ಪಿಗೆ ಬಂದಾಗ ಇಲ್ಲಿ ವಿ ಪಿ 0 ಆಗಿಬಿಟ್ರೆ
ದಿಸ್ ಕರೆಂಟ್ ಕೆನಾಟ್ ಫ್ಲೋ ಫರ್ದರ್ ಇನ್ ಟು ದ ಆಪ್ ಆ್ಯಂಪ್. ಸೊ ಅವಾಗ ಏನಾಗುತ್ತೆ, ಐ ಇನ್ ಒಳಗಡೆ ಏನು ಬರುತ್ತೆ, ಐ ಸಿ ಹಂಗೆ ಹೋಗುತ್ತೆ. ಸೊ ದಟ್ ಈಸ್ ಐ ಇನ್ ಈಸ್ ಈಕ್ವಲ್ಸ್ ಟು ಐ ಸಿ ಅಂತ ಬರಿತೀವಿ. ಸೊ ದಟ್ ಈಸ್ ಬೈ ಕಿರ್ಚಾಫ್ಸ್ ಕರೆಂಟ್ ಲಾ ಬರಿತೀವಿ. ಕಿರ್ಚಾಫ್ಸ್ ಕರೆಂಟ್ ಲಾ ಬೈ KCL, ಕಿರ್ಚಾಫ್ಸ್ ಕರೆಂಟ್ ಲಾ, ಐ ಇನ್ ಈಸ್ ಈಕ್ವಲ್ಸ್ ಟು ಐ ಸಿ ಅಂತ ಬರಿತೀರಿ. ನಾವು ಐ ಇನ್ ಹೆಂಗೆ ಬರಿತೀರಿ, ಐ ಇನ್ ರಿಟರ್ನ್ ಆಸ್ ಸೇಮ್ ವಿ ಇನ್ ಮೈನಸ್ ವಿ ಪಿ ಡಿವೈಡೆಡ್ ಬೈ ಆರ್ ಇನ್, ವಿ ಇನ್ ಮೈನಸ್ ವಿ ಪಿ ಡಿವೈಡೆಡ್ ಬೈ ಆರ್ ಇನ್. ಇದನ್ನು ದಟ್ ಈಸ್ ಈಕ್ವಲ್ಸ್ ಟು ಐ ಸಿ ಅಂತ ನಾವು ಬರಿತೀವಿ. ಈಗ ಐ ಸಿನ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಈ ಕ್ವೆಶನ್ನು ನಾವು ಈ ಫಾರ್ಮುಲಾ ನಾವು ಎಲ್ಲಿಂದ ಯೂಸ್ ಮಾಡ್ತೀವಿ, ವಿ ನೋ ದಟ್ ಚಾರ್ಜ್ ಸ್ಟೋರ್ಡ್ ಇನ್ ಕೆಪಾಸಿಟರ್ ದಟ್ ಈಸ್ ಕ್ಯೂ ಸಿ ಈಸ್ ಈಕ್ವಲ್ಸ್ ಟು ಸಿ ಇಂಟು ವಿ ಸಿ. ಸೊ ಇದು ಫಾರ್ಮುಲಾ ನಾವು ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಕೆಪಾಸಿಟರ್ಸ್ ಕಾನ್ಸೆಪ್ಟ್ ಬರುತ್ತೆ. ಸೊ ಆ ಕೆಪಾಸಿಟರ್ಸ್ ಕಾನ್ಸೆಪ್ಟ್ನಲ್ಲಿ ಚಾರ್ಜ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಆ ಫಾರ್ಮುಲಾನ ತೊಗೊಂಡಿರೋದಿಲ್ಲಿ. ಸೊ ಅದಕ್ಕೆ ನೀವು ಫಿಸಿಕ್ಸ್ನಲ್ಲಿ ಪರ್ಫೆಕ್ಟ್ ಆಗಬೇಕು ಅಂದರೆ ನೀವು ಫಸ್ಟ್ ಇಯರ್ ಪಿ ಯು ಸೆಕೆಂಡ್ ಇಯರ್ ಪಿ ಯು ಸಿಲೆಬಸ್ನ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ನೀವು ಈ ಫಾರ್ಮುಲಾಸ್ ಎಲ್ಲ ಹೇಗೆ ಬಂತು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಚಾರ್ಜ್ ಸ್ಟೋರ್ಡ್ ಇನ್ ಕೆಪಾಸಿಟರ್ ದಟ್ ಈಸ್ ಗಿವನ್ ಆಸ್ ಕ್ಯೂ ಸಿ ಈಸ್ ಈಕ್ವಲ್ಸ್ ಟು ಸಿ ಇಂಟು ವಿ ಸಿ, ವೆ ಸಿನ ಏನಂತ ಕರಿತೀವಿ, ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್, ವಿ ಸಿ ಇಸ್ ದ ಪೊಟೆನ್ಷಿಯಲ್ ಆಫ್ ದ ಕೆಪಾಸಿಟರ್. ನಾವು ಪೊಟೆನ್ಷಿಯಲ್ ಆಫ್ ದ ಕೆಪಾಸಿಟರ್ನ ನಾವು ಹೇಗೆ ಬರೀಬೋದು ಈ ಫಿಗರ್ನಲ್ಲಿ ನೋಡೋದಾದರೆ, ಸೊ ಪೊಟೆನ್ಷಿಯಲ್ ಆಫ್ ದ ಕೆಪಾಸಿಟರ್ ಇಸ್ ಗಿವನ್ ಆಸ್ ವಿ ಸಿ ಇಸ್ ಈಕ್ವಲ್ಸ್ ಟು ವಿ ಪಿ ಮೈನಸ್ ವಿ ಔಟ್. ಇಲ್ಲಿ ವಿ ಸಿ ಬರುತ್ತೆ. ಸೊ ವಿ ಸಿ ಇಲ್ಲಿಗೆ ಬಂದರೆ ವಿ ಪಿ ಮೈನಸ್ ವಿ ಔಟ್. ಸೊ ಇಲ್ಲಿ ಯಾಕೆ ವಿ ಪಿ ಮೈನಸ್ ವಿ ಔಟ್ ಅಂತ ಬರೆದೆ ನಾನು ಅಂದರೆ ವಿ ಪಿ ಮೈನಸ್ ವಿ ಔಟ್ ಅಂತ ಬರೆದೆ. ಯಾಕೆ ಅಂದರೆ ವಿ ಸಿ ದಟ್ ಈಸ್ ಪೊಟೆನ್ಷಿಯಲ್ ಅಕ್ರಾಸ್ ಕೆಪಾಸಿಟರ್ is Vp minus Vout, because Vp is the input and Vout is the output. So input will be always greater than output, so therefore Vp minus Vout ಅಂತ ಬರಿತೀವಿ. ನಾವು ಈಗ QC is equals to C into VC ಅಂತ ಬರಿತೀವಿ. ಈ Q is equals to C into VC ಇದನ್ನು ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಮಾಡ್ತೀವಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮಗೇನು ಬರುತ್ತೆ, ಡಿ ಕ್ಯೂ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಸಿ ಕಾನ್ಸ್ಟೆಂಟ್ ಸಿ ಇಂಟು ಡಿ ವಿ ಸಿ ಬೈ ಡಿ ಟಿ ಅಂತ ಬರೀತೀರಿ. ಸೊ ಡಿ ಕ್ಯೂ ಬೈ ಡಿ ಟಿ ಅಂದರೆ ಅಗೇನ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಪರ್ ಟೈಮ್ ಅಂದರೆ ಏನು, ಇಟ್ ಇಸ್ ನಥಿಂಗ್ ಬಟ್ ಕರೆಂಟ್. ದಟ್ ಈಸ್ ನೌ ವಿ ಆರ್ ಗೆಟಿಂಗ್ ಐ ಸಿ. ಐ ಸಿ ಈಸ್ ಈಕ್ವಲ್ಸ್ ಟು ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಸಿ ಅಂತ ಬರೀತೀರಿ. ಸೊ ಡಿ ಬೈ ಡಿ ಟಿ ಆಫ್ ವಿ ಸಿ ಅಂತ ಬರೆದ್ರೆ ನಮಗೇನು ಗೊತ್ತು, ಐ ಇನ್ ಇಸ್ ಈಕ್ವಲ್ಸ್ ಟು ಐ ಸಿ. ಐ ಇನ್ ನಾವು ಈ ರೀತಿ ಬರಿತೀವಿ, ಐ ಸಿ ನಮಗೆ ಈಗ ಆಲ್ರೆಡಿ ಬಂತು. ಐ ಸಿ ಏನು ಬಂತು, ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಸಿ ಅಂತ ಬಂತು. ವಿ ಇನ್ ಇಲ್ಲಿ ಇನ್ನೊಂದು ಸಲ ಬರೆಯೋಣ, ಐ ಇನ್ ಇಸ್ ಈಕ್ವಲ್ಸ್ ಟು ಐ ಸಿ. ಐ ಇನ್ ಏನು ಬಂತು, ವಿ ಇನ್ ಮೈನಸ್ ವಿ ಪಿ ಡಿವೈಡೆಡ್ ಬೈ ಆರ್ ಇನ್ ಅಂತ ಬರಿತೀವಿ. ದಿಸ್ ಇಸ್ ಈಕ್ವಲ್ಸ್ ಟು ಐ ಸಿ. ಐ ಸಿ ಕೂಡ ನಮಗೆ ವ್ಯಾಲ್ಯೂ ಬಂತು, ಸಿ ಇಂಟು ಡಿ ವಿ ಸಿ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀತೀರಿ. ಸೊ ಇವಾಗ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಮೇಲೆ ವಿ ಪಿ ವ್ಯಾಲ್ಯೂ ಏನಾಯಿತು, ದಿಸ್ ಬಿಕಮ್ 0. ಸೊ ಇವಾಗ ಏನು ಉಳಿತು ನಮಗೆ, ವಿ ಇನ್ ಡಿವೈಡೆಡ್ ಬೈ ಆರ್ ಇನ್ ಇಸ್ ಈಕ್ವಲ್ಸ್ ಟು ಸಿ ಇಂಟು ಡಿ ವಿ ಸಿ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀತೀರಿ. ಸೊ ಇವಾಗ ನಮಗೆ ಡಿ ವಿ ಸಿ ಡಿವೈಡೆಡ್ ಬೈ ಡಿ ಟಿ ಬಂದ ಮೇಲೆ ವಿ ಇನ್ ಬೈ ಆರ್ ಇನ್ ಸಿ ಇಂಟು ಡಿ ವಿ ಸಿ ಡಿವೈಡೆಡ್ ಬೈ ಡಿ ಟಿ ಅಂತ ನಮಗೆ ಬಂತು. ಸೊ ಇದನ್ನು ನಾವು ರೀಅರೇಂಜ್ ಮಾಡಿಕೊಂಡಾಗ ನಮಗೆ ಡಿ ವಿ ಸಿ ಏನು ಬರುತ್ತೆ, ಡಿ ವಿ ಸಿ ಇಸ್ ಈಕ್ವಲ್ಸ್ ಟು ವಿ ಇನ್ ಡಿವೈಡೆಡ್ ಬೈ ಆರ್ ಇನ್ ಸಿ ಇಂಟು ಡಿ ಟಿ ಅಂತ ಬರ್ಕೊತೀವಿ. ಈಗ ವಿ ಸಿನ ನಾವೇನಂತ ಬರಿಬೋದು, ವಿ ಪಿ ಮೈನಸ್ ವಿ ಔಟ್ ಅಂತ ಬರಿತೀರಿ. ಸೊ ಡಿ ಇಂಟು ವಿ ಸಿ ಪ್ಲೇಸ್ನಲ್ಲಿ ವಿ ಪಿ ಮೈನಸ್ ವಿ ಔಟ್ ಇಸ್ ಈಕ್ವಲ್ಸ್ ಟು ವಿ ಇನ್ ಡಿವೈಡೆಡ್ ಬೈ ಆರ್ ಇನ್ ಸಿ
ಇಂಟು ಡಿ ಟಿ ಅಂತ ಬರೀತೀವಿ. ಸೊ ನಾವು ಈ ವಿ ಪಿ ಝೀರೋ ಆಗುತ್ತೆ. ವಿ ಪಿ ಝೀರೋ ಆದರೆ ಮೈನಸ್ ಡಿ ವಿ ಔಟ್ ಆಗುತ್ತೆ. ಸೊ ಈ ಮೈನಸ್ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಡಿ ವಿ ಔಟ್ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಇನ್ ಡಿವೈಡೆಡ್ ಬೈ ಆರ್ ಇನ್ ಸಿ ಇಂಟು ಡಿ ಟಿ ಆಗುತ್ತೆ. ಈಗ ನಮಗೆ ಬೇಕಾಗಿರೋದು ವಿ ಔಟ್ಪುಟ್ ಬೇಕಾಗಿರೋದ್ರಿಂದ ಎರಡೂ ಸೈಡು ಇಂಟಿಗ್ರೇಟ್ ಮಾಡ್ತೀವಿ. ಇಂಟಿಗ್ರೇಟ್ ಮಾಡಬೇಕಾದ್ರೆ 1/r ಇನ್ ಸಿನ ನಾವು ಕಾನ್ಸ್ಟೆಂಟ್ ಇರೋದ್ರಿಂದ ಹೊರಗಡೆ ತೊಗೊತೀವಿ. ಸೊ ಹೊರಗಡೆ ತೊಗೊಂಡಾಗ ನಮಗೇನು ಬರುತ್ತೆ, ವಿ ಔಟ್ ಇಸ್ ಈಕ್ವಲ್ಸ್ ಟು ಮೈನಸ್ 1/r ಇನ್ ಸಿ ಇಂಟಿಗ್ರೇಷನ್ ಆಫ್ ವಿ ಇನ್ ಡಿ ಟಿ ಅಂತ ಬರೀತೀರಿ. ಓಕೆ, ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಔಟ್ಪುಟ್ ವೋಲ್ಟೇಜ್ ಆಫ್ ಆ್ಯನ್ ಇಂಟಿಗ್ರೇಟಿಂಗ್ ಆ್ಯಂಪ್ಲಿಫೈಯರ್ ಅಂತ ಹೇಳ್ತೀವಿ. ಸೊ ಇಂಟಿಗ್ರೇಟಿಂಗ್ ಆ್ಯಂಪ್ಲಿಫೈಯರ್ದು ನಮಗೆ ಔಟ್ಪುಟ್ ವೋಲ್ಟೇಜ್ ಏನು ಬರುತ್ತೆ, ವಿ ಔಟ್ ಇಸ್ ಈಕ್ವಲ್ಸ್ ಟು ಮೈನಸ್ 1/r ಇನ್ ಸಿ ಇಂಟು ಇಂಟಿಗ್ರೇಷನ್ ಆಫ್ ವಿ ಇನ್ ಇಂಟು ಡಿ ಟಿ ಅಂತ ಬರೀತೀರಿ. ಸೊ ಹಿಯರ್ 1/r ಇನ್ ಸಿ ಏನಿದೆ ಇದನ್ನು ನಾವು ಸ್ಕೇಲಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಸ್ಕೇಲಿಂಗ್ ಫ್ಯಾಕ್ಟರ್ ಇನ್ಪುಟ್ ಸಿಗ್ನಲ್ ಏನು ಹಾಕ್ತೀರಿ ಅದನ್ನು ಇಂಟಿಗ್ರೇಷನ್ ಮಾಡಿದ್ರೆ ನಮಗೆ ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ಒನ್ ಮೋರ್ ಯು ಶುಡ್ ರಿಮೆಂಬರ್, ದಟ್ ಈಸ್ ಕೆಪಾಸಿಟೆನ್ಸ್ನ ಹಾಕ್ತೀವಿ ನಾವಿಲ್ಲಿ. ಸೊ ಕೆಪಾಸಿಟೆನ್ಸ್ನ ಹಾಕೋದ್ರಿಂದ ನಮಗೆ ಇದ್ರದ್ದು ಏನು ಬರುತ್ತೆ, ರಿಯಾಕ್ಟೆನ್ಸ್ ಬರುತ್ತೆ. ಸೊ ರಿಯಾಕ್ಟೆನ್ಸ್ನ ನಾವು ಎಕ್ಸ್ ಸಿ ಇಸ್ ಈಕ್ವಲ್ಸ್ ಟು ಅಂತ ಬರಿತೀವಿ, 1/ωc ಅಂತ ಬರಿತೀವಿ. ಒಮೆಗಾ ಅಂದರೆ ಏನು, 2πf. ಸೊ ದಟ್ ಈಸ್ 1/2πfc ಅಂತ ಬರಿತೀವಿ, 2πfc. ಸೊ 2πf ಅಂದರೆ ಒಮೆಗಾ ಇಂಟು ಸಿ. ಸೊ ಫ್ರಮ್ ದಿಸ್ ಏನು ಬರುತ್ತೆ ನಮಗೆ, ರಿಯಾಕ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ ಅಂತ ಬರುತ್ತೆ, ಫ್ರೀಕ್ವೆನ್ಸಿ ಆಫ್ ದ ಇನ್ಪುಟ್ ಸಿಗ್ನಲ್. ಸೊ ವಿ ಔಟ್ ನಾವು ಬರೀಬೇಕಾದ್ರೆ ಏನು ಬರ್ತಿದ್ದೀವಿ, ವಿ ಔಟ್ ಇಸ್ ಈಕ್ವಲ್ಸ್ ಟು ಮೈನಸ್ 1/r ಇನ್ ಸಿ ಇಂಟಿಗ್ರೇಷನ್ ಆಫ್ ವಿ ಇನ್ ಇಂಟು ಡಿ ಟಿ ಅಂತ ಬರ್ತಿದ್ದೀವಿ. ಸೊ ಇಲ್ಲಿ 1/c ಪ್ಲೇಸ್ನಲ್ಲಿ ನಾವು ಏನಂತ ಹಾಕ್ಬೋದು, ಎಕ್ಸ್ ಸಿ ಅಂತ ಬರಿತೀವಿ, ಮೈನಸ್ ಎಕ್ಸ್ ಸಿ ಡಿವೈಡೆಡ್ ಬೈ ಆರ್ ಇನ್ ಇಂಟಿಗ್ರೇಷನ್ ಆಫ್ ವಿ ಇನ್ ಅಂತ ಹಾಕ್ತೀವಿ. ಸೊ ಇದರಲ್ಲಿ ಇಲ್ಲಿ ಇಂಟಿಗ್ರೇಷನ್ ಬರಲ್ಲ, ವಿ ಇನ್ ಅಂತ ಬರೀತೀರಿ. ಎಕ್ಸ್ ಸಿನ ರಿಪ್ಲೇಸ್ ಮಾಡಬೇಕಾದ್ರೆ ವಿ ಇನ್ ಅಂತ ಬರೀತೀರಿ, 1/xc. ಸೊ ಹಿಯರ್ ವಿ ಔಟ್ ಡಿವೈಡೆಡ್ ಬೈ ವಿ ಇನ್ ಬರೆದ್ರೆ ನಮಗೇನು ಬರುತ್ತೆ ಆನ್ಸರು, ಮೈನಸ್ ಎಕ್ಸ್ ಸಿ ಡಿವೈಡೆಡ್ ಬೈ ಆರ್ ಇನ್ ಅಂತ ಬರೀತೀವಿ. ಸೊ ದಿಸ್ ಇಸ್ ದ gain of an integrator op-amp, or it is also given as A is equals to minus xc divided by R in, or it is equal to minus 1/2π CR in F. So this is the formula to find gain of an integrator op-amp. ಸೊ ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೇನ್ ಏನಿದೆ, ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂದರೆ ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಸೊ ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂದರೆ ಗ್ರಾಫ್ ಪ್ಲಾಟ್ ಮಾಡಿದ್ರೆ ನಮಗೇನು ಬರುತ್ತೆ, ಈ ರೀತಿ ಬರುತ್ತೆ ಗ್ರಾಫ್. ಸೊ ಈ ರೀತಿ ಬಂದರೆ ಇಲ್ಲಿ ಫ್ರೀಕ್ವೆನ್ಸಿ ತೊಗೊತೀವಿ, ಇಲ್ಲಿ ಗೇನ್ ತೊಗೊತೀವಿ. ಎಕ್ಸ್ ಆ್ಯಕ್ಸಿಸ್ ಮೇಲೆ ಫ್ರೀಕ್ವೆನ್ಸಿ, ವೈ ಆ್ಯಕ್ಸಿಸ್ ಮೇಲೆ ಗೇನ್ ತೊಗೊತೀವಿ. So as you are increasing the frequency, gain decreases ಅಂತ ಅರ್ಥ. So this is all about the integrator op-amp. So integrator op-amp related notes ಇಲ್ಲಿದೆ. So applications of integrator op-amp, ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇಂಟಿಗ್ರೇಟರ್ op-ampನ ಅನ್ನೋದಾದರೆ, ಅನಲಾಗ್ ಕಂಪ್ಯೂಟರ್ಸ್ನಲ್ಲಿ ಯೂಸ್ ಮಾಡ್ತೀವಿ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ಸಲ್ಲಿ ಯೂಸ್ ಮಾಡ್ತೀವಿ, ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಈ ಗ್ರಾಫ್ನ ಇಂಪಾರ್ಟೆಂಟು, ಇನ್ಪುಟ್ ಸಿಗ್ನಲ್ನ ಅಪ್ಲೈ ಮಾಡ್ತೀರಿ.
ಸೊ ಔಟ್ಪುಟ್ ಸಿಗ್ನಲ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಆಗ್ತಾ ಹೋಗುತ್ತೆ. ಅಟ್ ಒನ್ ಪಾಯಿಂಟ್ ದ ಔಟ್ಪುಟ್ ರೀಚಸ್ ಟು ಸ್ಯಾಚುರೇಷನ್, ಅಂದರೆ ಫರ್ದರ್ ಆ್ಯಂಪ್ಲಿಫೈ ಆಗಲ್ಲ, ಸ್ಯಾಚುರೇಷನ್ ಆಗುತ್ತೆ. ಸೊ ಈ ಸ್ಯಾಚುರೇಷನ್ ಹೆಂಗಾಗುತ್ತೆ ಅಂಥೇಳಿ ನಾನು ಬೇಸಿಕ್ಸ್ ಆಫ್ ಆಪ್ ಆ್ಯಂಪ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಆ ವಿಡಿಯೋನ ರೆಫರ್ ಮಾಡಿರಿ. ಸೊ ಇಲ್ಲಿ ಇನ್ಕ್ರೀಸ್ ಆಗಿದ್ದು ಅಟ್ ಸರ್ಟನ್ ಟೈಮ್ ದ ಔಟ್ಪುಟ್ ಗೆಟ್ ಸ್ಯಾಚುರೇಟೆಡ್. ಸೊ ಇದನ್ನು ನಾವು ಆಪ್ರೇಷನಲ್ ಆ್ಯಂಪ್ಲಿಫೈಯರ್ನಲ್ಲಿ ನೋಡ್ತೀವಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ನೆನ್ಪಿಟ್ಕೋಬೇಕು ಅಂದರೆ, ಇಲ್ಲಿ ಕೆಪಾಸಿಟೆನ್ಸು ಚೇಂಜ್ ಆಗಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಆ್ಯಂಡ್ ಇಲ್ಲಿ ನಾನೇನು ಆಲ್ರೆಡಿ ಹೇಳಿದಾಗೆ ಗೇನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂತ ಹೇಳಿದೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂದರೆ ಫ್ರೀಕ್ವೆನ್ಸಿ ಫಾರ್ ಸ್ಮಾಲ್ ಫ್ರೀಕ್ವೆನ್ಸಿ ಆಲ್ಸೋ, ಫ್ರೀಕ್ವೆನ್ಸಿ ಚಿಕ್ಕದಿದ್ರೂ ಕೂಡ ನಮಗೆ ಮ್ಯಾಕ್ಸಿಮಮ್ ಗೇನ್ ಬರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಸೊ ಹಿಯರ್ ಫಾರ್ ಸ್ಮಾಲ್ ಇನ್ಪುಟ್ ಫ್ರೀಕ್ವೆನ್ಸಿ ಇಫ್ ಯು ಆರ್ ಗೆಟ್ಟಿಂಗ್ ಮ್ಯಾಕ್ಸಿಮಮ್ ಗೇನ್, ಸೊ ಅವಾಗೇನಾಗುತ್ತೆ, ಆಪ್ ಆ್ಯಂಪು ಸ್ಟೆಬಿಲಿಟಿ ಕಳ್ಕೊಳ್ಳುತ್ತೆ. ಸೊ ಆ ಸ್ಟೆಬಿಲಿಟಿ ಕಳ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ, ಈ ಆಪ್ ಆ್ಯಂಪ್ಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಫೀಡ್ಬ್ಯಾಕ್ ಕೆಪಾಸಿಟರ್ ಜೊತೆ ಇನ್ನೊಂದು ಫೀಡ್ಬ್ಯಾಕ್ ರೆಸಿಸ್ಟರ್ ಅಪ್ಲೈ ಮಾಡ್ತಾರೆ. ಸೊ ಇದು RF is applied to control the output of this integrated op amp. ಓಕೆ, ಸೊ ಇದರಲ್ಲಿ ಇನ್ನೊಂದು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು, ಇಲ್ಲಿ ದಿಸ್ ಇಸ್ ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಅಂತ ಹೇಳಿದೆ. ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಅಂದರೆ ಇಂಟಿಗ್ರೇಷನ್ ಮಾಡ್ತೀರಿ. ಸೊ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಇನ್ಪುಟ್ನಲ್ಲಿ ಸೈನ್ ವೇವ್ ಇನ್ಪುಟ್ ಮಾಡ್ತೀರಿ, ಆವಾಗ ನಿಮಗೆ ಔಟ್ಪುಟ್ನಲ್ಲಿ ಏನು ಬರುತ್ತೆ, ಯು ಗೆಟ್ ಅ ಕಾಸ್ ವೇವ್ ಬರುತ್ತೆ. ಸಪೋಸ್ ನೀವು ಇನ್ಪುಟ್ನಲ್ಲಿ ಸ್ಕ್ವಯರ್ ವೇವ್ ಹಾಕಿದ್ದೀರಿ, ಔಟ್ಪುಟ್ನಲ್ಲಿ ಏನು ಬರುತ್ತೆ, ಟ್ರಯಾಂಗ್ಯುಲರ್ ವೇವ್ ಬರುತ್ತೆ. ಸೊ ದಿಸ್ ಇಸ್ ಇಂಟಿಗ್ರೇಟರ್ ಫಂಕ್ಷನ್. ಸೊ ಅದನ್ನೇ ನಾವು ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟಿಗ್ರೇಟರ್ ಆಪ್ ಆ್ಯಂಪ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆನ್ಷಿಯೇಟರ್ ಆಪ್ ಆ್ಯಂಪ್. ಸೊ ಡಿಫ್ರೆನ್ಷಿಯೇಟರ್ ಆಪ್ ಆ್ಯಂಪ್ ಅಂದರೆ ಏನು? ದ ಡಿಫ್ರೆನ್ಷಿಯೇಟರ್ ಆಪ್ ಆ್ಯಂಪ್ ಈಸ್ ಅನ್ ಆಪ್ ಆ್ಯಂಪ್ ಕನ್ಫಿಗರೇಷನ್ which produces output voltage proportional to the rate of change of the applied input voltage. So V out is equals to, that is rate of change of d by dt. d by dt ಅಂದರೆ ಏನು, rate of change of applied input voltage. ಸಿ ಅಲ್ಲಿ ಸ್ಕೇಲಿಂಗ್ ಫ್ಯಾಕ್ಟರ್ ನಮಗೆ 1/RC ಬಂತು, ಇಲ್ಲಿ RF ಇಂಟು ಸಿ ಇದೆ. ಸೊ ಈ ಟರ್ಮ್ಸ್ ನೆನ್ಪಿಟ್ಕೊಂಡಿರಬೇಕು. ಇದರಲ್ಲಿ ಒಂದು ಸಲ ಕೇಸೆಟಲ್ಲಿ ಕ್ವೆಶನ್ ಕೇಳಿದ್ದಾರೆ. ಏನು ಕ್ವೆಶನ್ ಕೇಳಿದ್ದಾರೆ, ಇಲ್ಲಿ ಫೀಡ್ಬ್ಯಾಕು ಕೆಪಾಸಿಟರ್ ಇದ್ದರೆ ಏನಂತ ಕರೀತಾರೆ, ಆ್ಯಂಡ್ ಡಿಫ್ರೆನ್ಷಿಯೇಟರ್ಗೆ ಫೀಡ್ಬ್ಯಾಕ್ ಏನು ಬರುತ್ತೆ, ಇಂಟಿಗ್ರೇಟರ್ಗೆ ಫೀಡ್ಬ್ಯಾಕ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಡಿಫ್ರೆನ್ಷಿಯೇಟರ್ಗೆ ಫೀಡ್ಬ್ಯಾಕು ರೆಸಿಸ್ಟರ್ ಇರುತ್ತೆ, ಇಂಟಿಗ್ರೇಟರ್ಗೆ ಫೀಡ್ಬ್ಯಾಕು ಕೆಪಾಸಿಟರ್ ಇರುತ್ತೆ. ಆ ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೇಕು. ಸೊ ಫಾರ್ the input and feedback components have been resistors. If the input component is used as capacitor into resulting connection is called differentiator. ಸೊ ಇನ್ಪುಟ್ಗೆ ನಾವು ಕೆಪಾಸಿಟರ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ನಾವು ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಡಿಫ್ರೆನ್ಸಿಯೇಟರ್ ಅಂತ ಕರಿತೀವಿ. ಡಿಫ್ರೆನ್ಸಿಯೇಟರ್ ಆಪ್ ಆ್ಯಂಪ್ ಅಂತ ಕರಿತೀವಿ. ಸೊ ಈ ಡಿಫ್ರೆನ್ಷಿಯೇಟರ್ ಆಪ್ ಆ್ಯಂಪ್ನಲ್ಲಿ ನಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಏನಿದೆ ಅಂತ ನೋಡ್ಕೊಳ್ಳೋಣ. ಸೊ ಡಿಫ್ರೆನ್ಷಿಯೇಟರ್ ಆಪ್ ಆ್ಯಂಪ್ ಸರ್ಕ್ಯೂಟ್ ಡಯಾಗ್ರಾಮ್ ಬಂದ್ಬಿಟ್ಟು ಇನ್ವರ್ಟಿಂಗ್ ಟರ್ಮಿನಲ್ಗೆ ಒಂದು ಕೆಪಾಸಿಟರ್ ಕನೆಕ್ಟ್ ಮಾಡಿ ಇನ್ಪುಟ್ ಸಿಗ್ನಲ್ನ ಅಪ್ಲೈ ಮಾಡ್ತೀರಿ. ಫೀಡ್ಬ್ಯಾಕ್ ರೆಸಿಸ್ಟರ್ ಇಸ್ ಕನೆಕ್ಟೆಡ್ ಆ್ಯಂಡ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಇಸ್ ಗ್ರೌಂಡೆಡ್ ಆ್ಯಂಡ್ ಔಟ್ಪುಟ್ ಇಸ್ ಒಬ್ಟೈನ್ಡ್ ಅಟ್ ವಿ ಔಟ್. ಸೊ ಇಲ್ಲಿ ಈ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಏನು ಮಾಡುತ್ತೆ, ಡಿಫ್ರೆನ್ಸಿಯೇಷನ್ ಫಂಕ್ಷನ್ ಮಾಡುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಫಂಕ್ಷನ್ ಅಂದರೆ ಏನು, ಇಟ್ ಪ್ರೊಡ್ಯೂಸಸ್ ವೋಲ್ಟೇಜ್ ಔಟ್ಪುಟ್ ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನ್ಪುಟ್ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಟೈಮ್. ಸೊ ಇದ್ರದ್ದು ಫಂಕ್ಷನ್ ಏನು,
ಔಟ್ಪುಟ್ ವೋಲ್ಟೇಜ್ ಏನು ಬರುತ್ತಲ್ಲ, ಸೊ ದ್ಯಾಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು d/dt ಆಫ್ ವಿ ಇನ್ ಅಂತ ಹೇಳ್ತೀವಿ. ಇನ್ವರ್ಸ್ ಇನ್ಪುಟ್ ವೋಲ್ಟೇಜ್, ದಟ್ ಈಸ್ ಟೈಮ್ ಡೆರಿವೇಟಿವ್ ಆಫ್ ಇನ್ಪುಟ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ಏನಂಗಂದರೆ ಅಂದರೆ ಫಾಸ್ಟರ್ ಆರ್ ಲಾರ್ಜರ್ ದ ಚೇಂಜ್ ಇನ್ ಟು ದ ಇನ್ಪುಟ್ ವೋಲ್ಟೇಜ್ ಸಿಗ್ನಲ್, ದ ಗ್ರೇಟರ್ ಇನ್ಪುಟ್ ಕರೆಂಟ್, ದ ಗ್ರೇಟರ್ ವಿಲ್ ಬಿ ದ ಔಟ್ಪುಟ್ ವೋಲ್ಟೇಜ್ ಚೇಂಜ್ ಇನ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಯಾವ ಶೇಪ್ ಬರುತ್ತೆ ಅಂದರೆ ಸ್ಪೈಕ್ ಶೇಪ್ನಲ್ಲಿ ಬರುತ್ತೆ ಔಟ್ಪುಟ್. ಸೊ ಔಟ್ಪುಟ್ ಸ್ಪೈಕ್ ಶೇಪ್ನಲ್ಲಿ ಬರೋದಕ್ಕೆ ನಾವು ಡಿಫ್ರೆನ್ಷಿಯೇಟರ್ ಅಂತ ಕರಿತೀವಿ. ಸೊ ಅದು ಕೂಡ ಒಂದು ಕ್ವೆಶನ್ ಕೇಳಿದ್ದಾರೆ, ಸ್ಪೈಕ್ ಶೇಪ್ನಲ್ಲಿ ಡಿಫ್ರೆನ್ಷಿಯೇಟರ್ ಔಟ್ಪುಟ್ನಲ್ಲಿ ಆಂಪ್ನಲ್ಲಿ ಔಟ್ಪುಟ್ ಯಾವ ರೀತಿ ಇರುತ್ತೆ ಅಂತ. ಸೊ ದಟ್ ಈಸ್ ಸ್ಪೈಕ್ ಶೇಪ್ ಅಂತ ಹೇಳ್ತೀವಿ. ಸೊ ಹಿಯರ್ ಇನ್ಪುಟ್ ಸಿಗ್ನಲ್ನಲ್ಲಿ ನಾವು ಒಂದು ಕೆಪಾಸಿಟರ್ನ ಅಪ್ಲೈ ಮಾಡ್ತೀವಿ. ಸೊ ಇನ್ಪುಟ್ ಸಿಗ್ನಲ್ನಲ್ಲಿ ಕೆಪಾಸಿಟರ್ನ ಅಪ್ಲೈ ಮಾಡ್ತೀವಿ. ಸೊ ಈ ಕೆಪಾಸಿಟರ್ ಕೆಲಸ ಏನು ಮಾಡುತ್ತೆ ಅಂದರೆ ಇಟ್ ಬ್ಲಾಕ್ಸ್ ದ ಡಿ ಸಿ ಕಂಟೆಂಟ್. ಸೊ ಡಿ ಸಿ ಕಂಟೆಂಟ್ ಆಫ್ ದ ಸಿಗ್ನಲ್ನ ಬ್ಲಾಕ್ ಮಾಡಿಬಿಟ್ಟು, ಸೊ ಇಟ್ ವಿಲ್ ನಾಟ್ ಅಲೋ ಎನಿ ಕರೆಂಟ್ ಟು ಪಾಸ್ ಥ್ರೂ ದಿಸ್ ಸಮ್ಮಿಂಗ್ ಪಾಯಿಂಟ್. ಹಾಗಾದರೆ ಏನು ಅಲೋ ಮಾಡುತ್ತೆ? ಇಟ್ ಅಲೋಸ್ ಓನ್ಲಿ ದ ಎ ಸಿ ಟೈಪ್ ಆಫ್ ಇನ್ಪುಟ್ into the op-amp circuit. So it allows only AC type of the input voltage and pass through this ಇದು AC ಕರೆಂಟ್ನ ಫಾರ್ ಸಿಗ್ನಲ್ನ ಅಲೋ ಮಾಡಿದಾಗ, ಸೊ ವಿ ಗೆಟ್ ದ ಔಟ್ಪುಟ್, ಆಂಪ್ಲಿಫೈಡ್ ಔಟ್ಪುಟ್. ಸೊ ದಿಸ್ ಇಸ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಅ ಡಿಫ್ರೆನ್ಷಿಯೇಟರ್ op-amp. ಸೊ ಈ ಫಿಗರಿಂದ ನೋಡೋದಾದರೆ ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದೀರಿ, ನೆಗೆಟಿವ್ ಟರ್ಮಿನಲ್ಗೆ ಫೀಡ್ಬ್ಯಾಕ್ ಸರ್ಕ್ಯೂಟ್ ಇಸ್ ಗಿವನ್. ಸೊ ಪೊಟೆನ್ಷಿಯಲ್ ಏನು ಬರುತ್ತೆ, ದಟ್ ಈಸ್ ವಿ ಪಿ ಇಸ್ ಈಕ್ವಲ್ಸ್ ಟು 0 ಅಂತ ಬರಿತೀವಿ. ಸೊ ದಟ್ ಈಸ್ ಬಿಕಾಸ್ ಆಫ್ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಮೇಲೆ ಬರಿತೀವಿ. ಸೊ ಇಲ್ಲಿ ಬೈ ಕಿರ್ಚಾಫ್ಸ್ ಕರೆಂಟ್ ರೂಲ್, ಇಲ್ಲಿ ಕರೆಂಟ್ ಏನು ಪಾಸ್ ಆಗಲ್ಲ, ಅದಕ್ಕೆ ಐ ಇನ್ ಇಸ್ ಈಕ್ವಲ್ಸ್ ಟು ಐ ಎಫ್ ಅಂತ ಬರಿತೀವಿ ಅಂತ ಆಲ್ರೆಡಿ ಹೇಳಿದೆ ನಾನು. ಐ ಇನ್ ಇಸ್ ಈಕ್ವಲ್ಸ್ ಟು ಐ ಎಫ್ ಅಂತ ಬರೆದ್ರೆ, ಸೊ ಈಗ ನಮಗೆ ಕೆಪಾಸಿಟರ್ ಇರೋದ್ರಿಂದ ಕ್ಯೂ ಇಸ್ ಈಕ್ವಲ್ಸ್ ಟು ಏನಂತ ಬರೀತೀರಿ, ಸಿ ಇಂಟು ವಿ ಸಿ ಅಂತ ಬರೀತೀರಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಡಿ ಕ್ಯೂ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಸಿ ಇಂಟು ಡಿ ವಿ ಸಿ ಬೈ ಡಿ ಟಿ ಅಂತ ಬರೀತೀರಿ. ಡಿ ಕ್ಯೂ ಬೈ ಡಿ ಟಿ ಅಂದರೆ ಏನು, ಕರೆಂಟ್. ಸೊ ಕರೆಂಟ್ ಐ ಇನ್ ಅಂತ ತೊಗೊತೀರಿ ಇಲ್ಲಿ, ಬಿಕಾಸ್ ಹಿಯರ್ ಸಿನ್ಸ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ದ ಇನ್ಪುಟ್ ಸಿಗ್ನಲ್, ಸೊ ಇದನ್ನು ನಾವು ಕರೆಂಟ್ ಐ ಇನ್ ಅಂತ ಬರಿತೀವಿ. ಸೊ ನಮಗೆ ಅವಾಗ ಐ ಇನ್ ಏನಾಗುತ್ತೆ, ಸೊ ಕರೆಂಟ್ ಥ್ರೂ ದಿಸ್, ಸಿನ್ಸ್ ಐ ಇನ್ ಇಸ್ ಈಕ್ವಲ್ಸ್ ಟು ಐ ಎಫ್ ಅಂತ ಬರೆಯೋದ್ರಿಂದ, ಸೊ ದ್ಯಾಟ್ ಈಸ್ ಈಕ್ವಲ್ಸ್ ಟು ಸಿ ಇಂಟು ಟಿ ವಿ ಸಿ ಡಿವೈಡೆಡ್ ಬೈ ಡಿ ಟಿ ಅಂತ ಆಗುತ್ತೆ. ನಾವು ಐ ಇನ್ ಇಸ್ ಈಕ್ವಲ್ಸ್ ಟು ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಸಿ. ವಿ ಸಿ ಅಂದರೆ ಏನು, ದಟ್ ಈಸ್ ಈಕ್ವಲ್ಸ್ ಟು ವಿ ಇನ್ ಮೈನಸ್ ವಿ ಪಿ ಅಂತ ಬರಿತೀರಿ. ಸೊ ವಿ ಪಿ ಏನಿದೆ, 0 ಇದೆ. ಸೊ ವಿ ಪಿ 0 ಆದರೆ ನಮಗೇನು ಬರುತ್ತೆ ಇಲ್ಲಿ, ಸಿ ಡಿ ಬೈ ಡಿ ಟಿ ಆಫ್ ವಿ ಇನ್ ಅಂತ ಬರಿತೀರಿ. ಸೊ ಐ ಇನ್ ಅಂದರೆ ಸಿ ಡಿ ಬೈ ಡಿ ಟಿ ಆಫ್ ವಿ ಇನ್, ಆ್ಯಂಡ್ ಐ ಎಫ್ ಅಂದರೆ ಏನು, ಸಿ ಇಂಟು ಡಿ ವಿ ಸಿ ಡಿವೈಡೆಡ್ ಬೈ ಡಿ ಟಿ ಅಂತ ಬರಿತೀರಿ. ಸೊ ಇಲ್ಲಿ ಇನ್ನೊಂದು ನಾವು ಐ ಎಫ್ನ ಏನಂತ ಬರಿಬೋದು, ಐ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಈ ಫಿಗರ್, ಈ ಪಾರ್ಟಿಂದ ಐ ಎಫ್ ಕ್ಯಾನ್ ಬಿ ರಿಟರ್ನ್ ಆಸ್ ವಿ ಪಿ ಮೈನಸ್ ವಿ ಔಟ್ ಡಿವೈಡೆಡ್ ಬೈ ಆರ್ ಎಫ್ ಅಂತ ಬರೀತೀರಿ. ವಿ ಪಿ 0 ಆದರೆ ನಮಗೇನು ಬರುತ್ತೆ, ಮೈನಸ್ ವಿ ಔಟ್ ಡಿವೈಡೆಡ್ ಬೈ ಆರ್ ಎಫ್ ಅಂತ ಬರೀತೀರಿ. ಸೊ ಮೈನಸ್ ವಿ ಔಟ್ ಡಿವೈಡೆಡ್ ಬೈ ಆರ್ ಎಫ್ ಅಂತ ಆದರೆ ಇದು ಐ ಎಫ್, ಆ್ಯಂಡ್ ಐ ಎನ್ ಏನು ಬಂತು, ಐ ಎನ್ ಇಸ್ ಸಿ ಇಂಟು ವಿ ಔಟ್ ಡಿವೈಡೆಡ್ ಬೈ ಆರ್ ಎಫ್ ಇಸ್ ಈಕ್ವಲ್ಸ್ ಟು, ನಮಗೆ ಐ ಇನ್ ಇಸ್ ಈಕ್ವಲ್ಸ್ ಟು ಐ ಸಿ ಅಂತ ಹೇಳಿದೆ. ಐ ಎಫ್ ನಮಗೆ ವಿ ಔಟ್ ಬೈ ಆರ್ ಎಫ್ ಬಂತು. ಐ ಇನ್ ಏನಂತ ಬರಿಬೋದು ನಾವು, ಸಿ ಇಂಟು ಡಿ ವಿ ಇನ್ ಡಿವೈಡೆಡ್ ಬೈ ಡಿ ಟಿ ಅಂತ ಬರಿತೀರಿ. ಸೊ ಈ ಆರ್ ಎಫ್ನ ಇಲ್ಲಿ ಶಿಫ್ಟ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, ವಿ ಔಟ್ ಇಸ್ ಈಕ್ವಲ್ಸ್ ಟು, ಸಾರಿ ಐ ರೈಟ್ ಹಿಯರ್, ವಿ ಔಟ್
ಇಸ್ ಈಕ್ವಲ್ಸ್ ಟು ಆರ್ ಎಫ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮೈನಸ್ ಆರ್ ಎಫ್ ಇಂಟು ಸಿ ಇಲ್ಲಿ ಡಿ ಬೈ ಡಿ ಟಿ ಆಫ್ ವಿ ಇನ್ ಅಂತ ಬರೀತೀರಿ. ಸೊ ಇಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಔಟ್ಪುಟ್ ವೋಲ್ಟೇಜ್ ಫಾರ್ ಅ ಡಿಫ್ರೆನ್ಷಿಯೇಟರ್ ಆಪ್ ಆ್ಯಂಪ್. ಡಿಫ್ರೆನ್ಷಿಯಲ್ ಆಪ್ ಆ್ಯಂಪ್ ಅಂತ ಬಂದರೆ ಸಬ್ಟ್ರಾಕ್ಟರು, ಡಿಫ್ರೆನ್ಷಿಯೇಟರ್ ಅಂತ ಬಂದರೆ ಇಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಪ್ ಆ್ಯಂಪ್ ಪರ್ಫಾರ್ಮಿಂಗ್ ಡಿಫ್ರೆನ್ಷಿಯೇಷನ್ ಆಪರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಕಿರ್ಚಾಫ್ಸ್ ಕರೆಂಟ್ ಲಾ ಐ ಇಸ್ ಈಕ್ವಲ್ಸ್ ಟು ಎಫ್ ಅಂತ ಬರಿತೀವಿ. ಸಿ ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ಇಂಟು ವಿ ಸಿ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಕ್ಯೂ ಬೈ ಡಿ ಟಿ ಸಿ ಇಂಟು ಡಿ ವಿ ಸಿ ಬೈ ಡಿ ಟಿ ಬರಿತೀರಿ. ಎಫ್ ಇಸ್ ಈಕ್ವಲ್ಸ್ ಟು ಸಿ ಇಂಟು ಡಿ ವಿ ಸಿ ಬೈ ಡಿ ಟಿ ಬರಿತೀರಿ. ಸೊ ಐ ಇನ್ ಇಸ್ ಈಕ್ವಲ್ಸ್ ಟು ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಇನ್ ಮೈನಸ್ ವಿ ಪಿ ಅಂತ ಬರಿತೀರಿ. ಸೊ ವಿ ಇನ್ ಮೈನಸ್ ವಿ ಪಿ ಅಂತ ಆದರೆ ಸೊ ವಿ ಪಿ ಝೀರೋ ಆದರೆ ಏನಾಗುತ್ತೆ ಐ ಇನ್ ಇಸ್ ಈಕ್ವಲ್ಸ್ ಟು ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಎನ್ ಅಂತ ಬರಿತೀರಿ. ಐ ಎಫ್ ಇಸ್ ಈಕ್ವಲ್ಸ್ ಟು ವಿ ಪಿ ಮೈನಸ್ ವಿ ಔಟ್ ಡಿವೈಡೆಡ್ ಬೈ ಆರ್ ಎಫ್. ಇದು ಝೀರೋ ಆದರೆ ನಮಗೆ ವಿ ಔಟ್ ಬೈ ಆರ್ ಎಫ್ ಬರುತ್ತೆ. ಫ್ರಮ್ 1 and 2 ಐ ಎನ್ ಇಸ್ ಈಕ್ವಲ್ಸ್ ಟು ಐ ಎಫ್. ಫ್ರಮ್ 1 to equating these two and rearranging we get ವಿ ಔಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಸಿ ಇಂಟು ಆರ್ ಎಫ್ ಇಂಟು ಡಿ ಬೈ ಡಿ ಟಿ ಆಫ್ ವಿ ಇನ್ ಅಂತ ಬರೀತೀರಿ. ಸೊ ಇದು ಏನು ಔಟ್ಪುಟ್ ವೋಲ್ಟೇಜ್ ಫಾರ್ ಐಡಿಯಲ್ ಕೇಸ್ ಆಫ್ ಡಿಫ್ರೆನ್ಷಿಯೇಟರ್ ಆಪ್ ಆ್ಯಂಪ್. ಇಲ್ಲಿ ರಿಯಾಕ್ಟೆನ್ಸ್ ಅಂತ ಒಂದು ಬರುತ್ತೆ. ಸೊ ರಿಯಾಕ್ಟೆನ್ಸ್ ದಟ್ ಇಸ್ ಗಿವನ್ ಬೈ 1 by omega c. ಸೊ ದಟ್ ಈಸ್ ಈಕ್ವಲ್ಸ್ ಟು 1/2 ಎಫ್ ಸಿ ಅಂತ ಬರೀತೀರಿ. ವಿ ಔಟ್ ಪ್ಲೇಸ್ನಲ್ಲಿ ಮೈನಸ್ ಆರ್ ಎಫ್. ಇಲ್ಲಿ ವಿ ಔಟ್ ಏನು ಬಂದಿತ್ತು ನಮಗೆ ಮೈನಸ್ ಆರ್ ಎಫ್ ಇಂಟು ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಇನ್ ಅಂತ ಬಂದಿತ್ತು. ಸೊ ಇಲ್ಲಿ ಸಿ ಪ್ಲೇಸ್ನಲ್ಲಿ 1/xc ಅಂತ ಬರ್ಕೊತೀವಿ. ಸೊ ವಿ ಔಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಆರ್ ಎಫ್ ಡಿವೈಡ್ ಬೈ ಎಕ್ಸ್ ಸಿ ಇಂಟು ವಿ ಎನ್. ವಿ ಔಟ್ ಬೈ ವಿ ಇನ್ ಅಂತ ಬರ್ಕೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ಗೇನ್. ಸೊ ಗೇನ್ ಇಸ್ ಈಕ್ವಲ್ಸ್ ಟು ಮೈನಸ್ ಆರ್ ಎಫ್ ಬೈ ಎಕ್ಸ್ ಸಿ ವೆರ್ ಎಕ್ಸ್ ಸಿ ಇಸ್ ರಿಯಾಕ್ಟೆನ್ಸ್ ಅಂತ ಬರೀತೀರಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಗೇನು ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಗೇನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂತ ಬರೀತೀರಿ. ಸೊ ಈ ಫಾರ್ಮುಲಾ ಇಲ್ಲಿ ನೋಡೋದಾದರೆ ಗೇನ್ ಇಸ್ ದಟ್ ಈಸ್ ರಿಟರ್ನ್ ಆಸ್ ಇದನ್ನು ನಾವು ಎಕ್ಸ್ ಸಿ ಅಂದರೆ ಏನು 1/ωc ಅದರ ರೆಸಿಪ್ರೋಕಲ್ ತೊಗೊಂಡ್ರೆ ಆರ್ ಎಫ್ ಇಂಟು ಎಕ್ಸ್ ಸಿ ಆಗುತ್ತೆ. ಸೊ ಈಸ್ ಈಕ್ವಲ್ಸ್ ಟು ಮೈನಸ್ ಆರ್ ಎಫ್ ಒಮೆಗಾ ಸಿ. ಸೊ ದಿಸ್ ಈಸ್ ಈಕ್ವಲ್ಸ್ ಟು ಮೈನಸ್ ಆರ್ ಎಫ್ 2πfc. So from this what we get is directly proportional to f. So directly proportional to f ಅಂದರೆ as you are increasing the frequency gain also will increase. So gain that is 10 to the power 5 to 10 to the power 6 range ನಲ್ಲಿ gain that is increased. So this is about the differentiator op amp. And what is the use of differentiator op amp? It is used in analog computers, wave shaping circuits, and it is used in frequency modulators as rate of change detectors. So idishtu different types of operational amplifiers. So ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲಾರ್ದೆ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ರಿಲೇಟೆಡ್ ಕಂಪ್ಲೀಟಾಗಿ 3 ವೀಡಿಯೋಸ್ನ ನೋಡಿದ್ದೀರಿ ಅವ್ರಿಗೆಲ್ಲನೂ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಕಾನ್ಸೆಪ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಆ್ಯಂಡ್ ಇಫ್ ಯು ಹ್ಯಾವ್ ಗಾಟ್ ಎನಿ ಡೌಟ್ಸ್ ಕಮೆಂಟ್ ಹಿಯರ್. ಆ್ಯಂಡ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸು KSETಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರ ಹತ್ರ ಶೇರ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ so that you will get all the notifications related to the newly uploaded videos. So ಇದರಲ್ಲಿ ನಾನು ಸಬ್ಟ್ರಾಕ್ಟರ್ ಆ್ಯಂಪ್ಲಿಫೈಯರ್ಗೆ ಒಂದು ಕ್ವೆಶನ್ ಕೊಟ್ಟಿದ್ದೀನಿ. ಸೊ ಆ ಕ್ವೆಶನ್ನ ಸಾಲ್ವ್ ಮಾಡಿ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಆ್ಯಂಡ್ ಅದರದ್ದು ಆನ್ಸರ್ನ ಕಮೆಂಟ್ ಮಾಡಿ. ಸೊ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ if my efforts are useful for you, then please like the video,
thank you once again, and all the best for your preparation. And